ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂತ ಇನ್ನೊಂದು ಸತಿ ವಿನಮ್ರತೆಯಿಂದ ಕೇಳ್ಕೊತೀನಿ. ಯಾರಿಗಾದರೂ ನಿಮಗೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, 9945299511 ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಇವತ್ತಿನ ವಿಷಯ ಭೃಗುಬಿಂದು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಭೃಗುಬಿಂದು ಅಂದರೆ ಏನು, ಭೃಗುಬಿಂದುನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಹೇಳಿದ್ದೆ. ವಿಡಿಯೋ ದೊಡ್ಡದಾಗುತ್ತೆ ಅಂತ ಬಿಟ್ಟು 2 ಮಾಡಿದ್ದೀನಿ. ಇವತ್ತಿನ ವಿಷಯದಲ್ಲಿ ಭೃಗುಬಿಂದುವಿನ ಕಂಟಿನ್ಯೂ ಭಾಗ ಏನು ಅಂದರೆ 12 ಮನೆಯಲ್ಲಿ ಸ್ಥಿತಫಲ ಅಂದರೆ 12 ಮನೆಯಲ್ಲಿ ಅಂದರೆ ಲಗ್ನದಿಂದ 12ನೇ ಭಾವದ ತನಕ ಭೃಗುಬಿಂದು ಯಾವ್ಯಾವ ಮನೆಯಲ್ಲಿದ್ದರೆ ಏನು ಫಲ ಅನ್ನೋದು ಹೇಳ್ತೀನಿ. ಮತ್ತು ನವಗ್ರಹಗಳು ನಕ್ಷತ್ರದಲ್ಲಿ ಸ್ಥಿತಫಲ ಅಂದರೆ ಸೂರ್ಯನಿಂದ ಕೇತು ನಕ್ಷತ್ರದಲ್ಲಿ ಇದ್ದರೆ ಏನು ಫಲ. ಒಂದೊಂದು ಗ್ರಹಗಳಿಗೂ 3 ನಕ್ಷತ್ರ ಇರುತ್ತೆ. 9 × 3 27 ನಕ್ಷತ್ರದಲ್ಲಿ ಇದ್ದರೆ ಭೃಗುಬಿಂದು ಏನು ಫಲ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೋಡಿ, ಭೃಗುಬಿಂದುವು 12 ಮನೆಯಲ್ಲಿ ಸ್ಥಿತನಾದಾಗ ಕೊಡುವ ಫಲ ಏನು ಅಂತ ಕೊಟ್ಟಿದ್ದೀನಿ ಟೈಟಲು. ನೋಡಿ, ಲಗ್ನದಲ್ಲಿ ಇದ್ದರೆ 1ನೇ ಮನೆಯಲ್ಲಿ ಇದ್ದರೆ ಏನು ಫಲ. ಸ್ವಪ್ರಯತ್ನದ ನಂತರ ಅದೃಷ್ಟ. ಇವ್ರು ಏನಿದ್ರು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ರೆ ಸಾಕು, ಲಕ್ ಅನ್ನೋದು ಕೂಡ್ಕೊಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಎಫರ್ಟು ತುಂಬ ಇಂಪಾರ್ಟೆಂಟ್ ಇರುತ್ತೆ ಲೈಫಲ್ಲಿ. ಅದೇ 2ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ 2ನೇ ಮನೆ ಕಾರಕತ್ವ ಯಾವ್ಯಾವುದು, ಕುಟುಂಬ, ಸಂಪತ್ತು, ಆಡುಗಾರಿಕೆ, ಹಣಕಾಸು ವಿಷಯದಲ್ಲಿ ಅದೃಷ್ಟ. ಇವಲ್ಲದೆ ಬೇರೆ ವಿಧವೇ ಇಂಪಾರ್ಟೆಂಟ್ ಕೊಟ್ಕೊಂಡೋಗಿದ್ದೀನಿ ನಿಮಗೆ. 2ನೇ ಮನೆ ಕಾರಕತ್ವ ಏನೋ ಅದರಲ್ಲಿ ಅದೃಷ್ಟ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಪ್ರೈಮರಿ ಎಜುಕೇಷನ್ನು ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಜಾಯಿಂಟ್ ಫ್ಯಾಮಿಲಿ ಆಗಲಿ, ಒಂದು ಫ್ಯಾಮಿಲಿ ಒಳಗಡೆ ಕುಟುಂಬದಲ್ಲಿ ನಿಮಗೆ ನೆಮ್ಮದಿ ಇರುತ್ತೆ. ಮತ್ತು ಅಲ್ಲಿ ಹಣಕಾಸು ಕುಟುಂಬದಿಂದ ಸಹಾಯ ಅನ್ನೋದು ಇರ್ಬೋದು. ಮತ್ತು ಸಂಪತ್ತು ಕೂಡಿಟ್ರೆ ನೀವು ಕುಟುಂಬಕ್ಕೋಸ್ಕರ ಮಾಡ್ಬೋದು, ಇಲ್ಲ ನೀವು ಕುಟುಂಬದಿಂದ ಸಂಪತ್ತನ್ನ ಪಡಿಬೋದು. ಮತ್ತು ಫೈನಾನ್ಸ್ ನೀವು ದುಡ್ದಿರ್ತೀರ, ಕೂಡಿಟ್ಟಿರ್ತೀರ ಅಂದರೆ ಅದು 2ನೇ ಮನೆ ಅಂದರೆ ನೀವು ಸ್ವಯಾರ್ಜಿತ ಹಣಕಾಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಡು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಸಿಂಗರ್ಸ್ ಇರ್ತಾರೆ, ಅದು ಅದೃಷ್ಟ. ಹಾಡುಗಾರಿಕೆಯಿಂದ ಅವ್ರ ಜೀವನ ಅದೃಷ್ಟ ಕುಲಾಯಿಸಿರುತ್ತೆ. ಎಕ್ಸ್ಟ್ರಾ ಕ್ಯುರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಮಾಡೋ ಜಾಬಲ್ಲದೆ ಇದರಲ್ಲೂ ಸಂಪಾದನೆ ಮಾಡ್ಬೋದು, ನೋಡ್ಕೊಳ್ಳಿ ಅಂತ ಹೇಳ್ತೀನಿ. 3ನೇ ಮನೆ ಭೃಗುಬಿಂದು 3ನೇ ಮನೆಯಲ್ಲಿದ್ದರೆ ಏನು, ನೆರೆಹೊರೆಯವರು, ಸಣ್ಣ ಪ್ರಯಾಣ, ಒಡ ಹುಟ್ಟಿದವರು, ಮಾಧ್ಯಮ, ಚಿತ್ರಕಲೆ, ಕೌಶಲ್ಯ, ಕ್ರೀಡೆ, ಬರವಣಿಗೆ ವಿಷಯದಲ್ಲಿ ಅದೃಷ್ಟ. ಇವಾಗ ನೈಬರ್ಸ್ ಆಗಿರ್ಬೋದು. ಮತ್ತು ಇನ್ನೊಂದೇನು ಗೊತ್ತಾ, ಕಮ್ಯುನಿಕೇಷನ್ ಸ್ಕಿಲ್ ಇವ್ರಿಗೆ ಚೆನ್ನಾಗಿರುತ್ತೆ 3ನೇ ಮನೆಯಲ್ಲಿ ಇದ್ದರೆ. 3ನೇ ಮನೆಯದು ಇದರದು. ಮತ್ತು ನಮಗೆ ಯಾರೇ ಆಗಲಿ ನೆರೆಹೊರೆಯವರು ಅಂದರೆ ನಾವು ಅಕ್ಕಪಕ್ಕದವ್ರನ್ನ ಉಪಯೋಗಿಸ್ಕೊಂಡು ಅವರಿಂದ ಲಾಭ ಪಡೆಯೋ ಥರ, ಏಳಿಗೆ ಹೊಂದೋ ಥರ ಕೆಲವೊಂದು ಏನೇ ವ್ಯವಹಾರಗಳು ಮಾಡಲಿ ಇರುತ್ತೆ. ಮತ್ತು ಶಾರ್ಟ್ ಜರ್ನೀಸು ಇವರು ಮಾಡೋ ಅಂಥದ್ದೇ ಜಾಬು ಆ ಥರದ್ದು ಇರುತ್ತೆ. ಅಲ್ಲಿಂದ ಇವರು ಹಣಕಾಸು ಲಾಭ. ಅಣ್ಣ ತಮ್ಮಂದ್ರಿಂದ ಒಳ್ಳೆಯದಾಗುತ್ತೆ. ಅವ್ರ ಹೆಸರಲ್ಲಿ ಪಾರ್ಟ್ನರ್ಶಿಪ್ಪು, ಮತ್ತು ಇಲ್ಲ ಅವ್ರ ಹೆಸರಲ್ಲಿ ಏನೋ ಆಸ್ತಿ ಮಾಡೋದು, ಒಂಥರ ಏನು ಒಡನಾಟ ಅನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅವರಿಂದನೂ ಲಕ್ಕು ಕುದಿಸ್ಕೋಬೋದು. ಮತ್ತು ಮೀಡಿಯಾದಲ್ಲಿ ನೀವು ಒಂದು ಆ್ಯಂಕರ್ ಆಗಿರ್ಬೋದು, ನ್ಯೂಸ್ ಓದರ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಇದರಲ್ಲೆಲ್ಲ ನಿಮಗೆ ಚೆನ್ನಾಗಿ ಬರುತ್ತೆ. ಮತ್ತು ಆರ್ಟ್, ಒಂದು ಕೆತ್ತನೆ ಆಗಿರ್ಬೋದು, ಡ್ರಾಯಿಂಗ್ ಬಿಡಿಸೋದಾಗಿರ್ಬೋದು, ಇನ್ನೇನಾದರೂ ಆರ್ಟ್ ಇರಲಿ, ಕೌಶಲ್ಯ ಅನ್ನೋದು ಇವ್ರಿಗೆ ಕ್ರಿಯೇಟಿವಿಟಿ ಅನ್ನೋದು ಚೆನ್ನಾಗಿರುತ್ತೆ 3ನೇ ಮನೆ. ಅದರಿಂದ ಅದೃಷ್ಟ ಅನ್ನೋದು ಬರುತ್ತೆ. ಮತ್ತು ಸ್ಪೋರ್ಟ್ಸು, ಒಬ್ಬೊಬ್ಬರು ಒಳ್ಳೆ ಕ್ರೀಡಾಪಟು ಆಗ್ಬೋದು, ಸ್ಪೋರ್ಟ್ಸಲ್ಲಿ ಇವರು ಮೇಲೆ ಏಳಿಗೆ ಬರ್ಬೋದು, ಮತ್ತು ಹೆಸರು ಕೀರ್ತಿನ ಮಾಡ್ಬೋದು ಅನಿಸುತ್ತೆ. ಕೆಲವೊಬ್ಬರಿಗೆ ಬರವಣಿಗೆ, ಸಾಹಿತ್ಯ, ಕವನ ಈ ಥರದ್ದೆಲ್ಲ ಬರೆಯೋರು ಇರ್ತಾರೆ. ಅವ್ರಿಗೆ ಈ 3ನೇ ಮನೆಯಲ್ಲಿ ಭೃಗುಬಿಂದು ಇರೋದು ಈ ವಿಷಯದಲ್ಲಿ ಅದೃಷ್ಟ ಕೊಡ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ 4ನೇ ಮನೆಯಲ್ಲಿದ್ದರೆ ಏನು, ತಾಯಿ, ವಾಹನ, ಆಸ್ತಿ, ಸಂತೋಷ, ಶಿಕ್ಷಣ ವಿಷಯದಲ್ಲಿ ಅದೃಷ್ಟ. ಅಂದರೆ ತಾಯಿಯಿಂದ ಲಾಭ ಬರ್ಬೋದು, ತಾಯಿಯಿಂದ ಸುಖ ಸಿಗ್ಬೋದು, ವಾಹನದಿಂದ ಲಾಭ ಬರ್ಬೋದು, ದೊಡ್ಡ ವೆಹಿಕಲ್ಸ್ ಇಟ್ಕೋಬೋದು, ಡೀಲ್ ಮಾಡ್ಬೋದು, ಪ್ರಾಪರ್ಟೀಸ್ ಚೆನ್ನಾಗಿ ಮಾಡ್ಬೋದು, ಅದನ್ನು ಸೇಲ್ ಮಾಡಿ ಆಸ್ತಿ ಮಾಡ್ಕೋಬೋದು. ಹ್ಯಾಪಿನೆಸ್ ಅನ್ನೋದು ಇವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಎಲ್ಲಿ ಹೋದರೂ ಇವರು ಹ್ಯಾಪಿಯಾಗಿ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಎಜುಕೇಷನ್ ಇವ್ರಿಗೆ ಚೆನ್ನಾಗಿ ಆಗಿ ಬರುತ್ತೆ ಅಂತ ಹೇಳ್ಬೋದು. ಈ ರೀತಿ ನಾವು ಒಂದೊಂದು ಭಾವದನ್ನು ತಿಳ್ಕೊಂಡು ಹೋದರೆ ಇದಾಗುತ್ತೆ. ನೆಕ್ಸ್ಟ್ ಸ್ಲೈಡ್ ನೋಡೋಣ.
ಐದನೇ ಮನೆಯಲ್ಲಿದ್ದರೆ ಏನು? ಐದನೇ ಮನೆಯಲ್ಲಿ ಏನು ತೋರಿಸುತ್ತೆ ಅಂದರೆ ಮಕ್ಕಳು, ಅದೃಷ್ಟ, ದೈವಬಲ, ಕಲಾಕೌಶಲ್ಯ, ಮಂತ್ರಸಿದ್ಧಿ, ಹೆಸರುವಾಸಿ, ಸೃಜನಶೀಲತೆ, ಬುದ್ಧಿವಂತಿಕೆ, ಕಲಿಕೆ ವಿಷಯದಲ್ಲಿ ಅದೃಷ್ಟ. ಇವರಿಗೆ ಸಂತಾನದ ಮೂಲಕ ಏನು ಒಳ್ಳೆ ಲಾಭ ಅಂದರೆ ಅದೃಷ್ಟ ಅನ್ನೋದು ಸಂತಾನ ಆದ ನಂತರ ಆಗ್ಬೋದು, ಇಲ್ಲ ಮಕ್ಕಳು ಒಳ್ಳೆ ಹೇಳಿಗೋಗಿ ಅದು ಅದೃಷ್ಟವಾಗಿ ಇದು ಪರಿಣಮಿಸ್ಬೋದು. ಮತ್ತು ಅದೃಷ್ಟ ಅನ್ನೋದೇ ಐದನೇ ಮನೆ. ಅದೃಷ್ಟ ಚೆನ್ನಾಗಿ ಕುಲಾಯಿಸುತ್ತೆ ಅಂತೇಳಿ. ಕೆಲವೊಬ್ಬರಿಗೆ ದೈವ ಬಲ ಇರಲ್ಲ. ಐದನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ದೇವರ ಆಶೀರ್ವಾದ ಇರುತ್ತೆ. ನಾವೇನೇ ಕೆಲಸ ಮಾಡಿದರೂ ದೈವ ಬಲ ಬೇಕಲ್ವ, ಅದು ನಿಮಗೆ ಸಿಕ್ಕುತ್ತೆ ಅದು. ಮತ್ತು ಸ್ಕಿಲ್ ಇದು ಚೆನ್ನಾಗಿ ಇರುತ್ತೆ ಇವ್ರಿಗೆ. ಎಲ್ಲಿ ಹೋದರೂ ಚೆನ್ನಾಗಿ ಅವ್ರ ಸ್ಕಿಲ್ ಇದರಿಂದ ಮಾರಸ್ ತೆಗೆದಿರೋದಕ್ಕಿಂತ ಅವ್ರ ಸ್ಕಿಲ್ ಅನ್ನೋದಿರುತ್ತಲ್ಲ ಅದು ಚೆನ್ನಾಗಿರುತ್ತೆ. ಅದರಿಂದ ಇವ್ರು ಜಯಿಸ್ತಾರೆ. ಮತ್ತು ಮಂತ್ರಸಿದ್ಧಿ, ಯಾವುದು ಒಂದು ಚಾಂಟಿಂಗ್ ಇದರಲ್ಲಿ ಎಲ್ಲದರಲ್ಲೂ ಅವರು ಪ್ರಸಿದ್ಧಿ ಒಂಥರ ಇದೆ. ಇವಾಗ ಪುರೋಹಿತರು ಎಷ್ಟೋ ಜನ ಇರ್ತಾರೆ, ಕೆಲವೊಬ್ರಿಗೆ ಮಂತ್ರಗಳು ಸಿದ್ಧಿಸ್ತವೆ ಮಾಡ್ತವೆ ಅಂತ ಇದು ಅಲ್ಲಿಂದ ಅವ್ರ ಲೆಕ್ಕ ಕುದುರ್ಬೋದು ಅದರಿಂದ. ಮತ್ತು ನೇಮ್ ಆ್ಯಂಡ್ ಫೇಮ್ ಸಿಗ್ಬೋದು ಭೃಗುಬಿಂದು 5ರಲ್ಲಿದ್ದೆ. ಮತ್ತು ತುಂಬ ಒಂಥರ ಸೃಜನಶೀಲತೆ ಅಂದರೆ ತುಂಬ ಡೌನ್ ಟು ಅರ್ತ್ ಅನ್ನೋ ಥರ ಎಲ್ಲರ ಜೊತೆ ಹೇಗೆ ಬಿಹೇವಿಯರ್ ಮಾಡಬೇಕು ಅದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂಥ ಫೀಲ್ಡಲ್ಲಿದ್ರೂ ಅವ್ರಿಗೆ ಅಲ್ಲಿಂದ ಇದು ಮಾಡ್ಬೋದು. ಮತ್ತು ಬುದ್ಧಿವಂತಿಕೆ, ಎಷ್ಟು ಬುದ್ಧಿ ಉಪಯೋಗಿಸ್ತಾರೆ ಆ ಬುದ್ಧಿವಂತಿಕೆಯಿಂದನೇ ಅವರು ಕೆಲಸನ ಸಂಪಾದಿಸ್ಕೋಬೋದು, ಹಣನ ಸಂಪಾದಿಸ್ಕೋಬೋದು. ಮತ್ತು ಯಾವುದೇ ವಿಷಯದಲ್ಲಿ ಕಲಿಕೆ, ನಾವು ಇವಾಗ ಒಬ್ಬೊಬ್ಬರು ಎಷ್ಟು ಆದರೂ ಯಾವುದೇ ಆಗಲಿ ಕಲಿಯೋದಿಲ್ಲ, ತುಂಬ ಕಷ್ಟಪಡ್ತಾರೆ. ಇವ್ರಿಗೆ ಈಸಿ ಗೋಯಿಂಗು, ಏನಾದರೂ ಕಲಿಬೇಕು ಅಂದರೆ ಬೇಗ ಕಲ್ತು ಬಿಡ್ತಾರೆ ಅಂತ ಹೇಳ್ಬೋದು. ಮತ್ತು ಇಂಥ ವಿಷಯಗಳಲ್ಲಿ ಯಾರಿಗಾದ್ರೂ ಕಲಿಸೋ ವಿಷಯದಲ್ಲೂ ಸತ ವಿದ್ಯೆ ಕಲಿಸೋ ವಿಷಯದಲ್ಲಿ ಸತ ಇವ್ರಿಗೆ ಲಕ್ ಇದಾಗ್ಬೋದು. ಯಾವುದರಲ್ಲಿ ಅದೃಷ್ಟ ಕೂಡಿ ಬರುತ್ತೆ ಅನ್ನೋದು ಇಲ್ಲಿ ಕೊಡ್ತಾ ಇರೋದು. ಆಯಾಯ ಭಾವದ ಕಾರಕತ್ವಗಳು ಏನಾಗುತ್ತೆ ಫುಲ್ಫಿಲ್ ಆಗುತ್ತೆ ಅಂತ ನೋಡಿಕೊಂಡು ಯಾವುದಾದ್ರೂ ಒಂದು ವಿಷಯದಲ್ಲಿ ನಮಗೆ ಭೃಗುಬಿಂದು ಎಲ್ಲಿದ್ದಾನೆ ಅನ್ನೋದನ್ನು ನೋಡಿಕೊಂಡು ಹೇಳಬೇಕಾಗತ್ತೆ. ಇವಾಗ 6ನೇ ಮನೆಯದು ನೋಡೋಣ. 6ನೇ ಮನೆ ಅಂದರೆ ಶ್ರಮ, ಕೋಪ, ದಿನನಿತ್ಯದ ಚಟುವಟಿಕೆ, ಸೋದರ ಮಾವ, ಸೇವಕರು, ನ್ಯಾಯಾಲಯ, ವ್ಯಾಜ್ಯಗಳು, ಸ್ಪರ್ಧೆ, ವೈದ್ಯಕೀಯ ಖರ್ಚು. ನೋಡಿ, ಇಲ್ಲಿ ಶ್ರಮ ಅಂದರೆ ಒಬ್ಬ ವ್ಯಕ್ತಿ ತಾನು ಶ್ರಮ ಪಟ್ಟು ಏನೇ ಆಗ್ತಾನೋ ಅಲ್ಲಿ ಅವನು ಲಕ್ ಬರ್ಬೋದು. ಕೋಪ ಮಾಡ್ಕೊಳ್ತಾರೆ, 6ನೇ ಮನೆಯದು ಇಲ್ಲ ಅಂತಲ್ಲ, ಕೋಪದಿಂದ ಲಕ್ಕು ಅಂತಲ್ಲ, ಕೋಪನ ಒಂದು ಇದರಲ್ಲಿ ಇಟ್ಕೋಬೋದು, ಒಂದು ಕಾರಕತ್ವ ಹೇಳಿದ್ದೀನಿ. ಮತ್ತು ಡೈಲಿ ವೇಜಸ್ಸಲ್ಲಿ ಕೆಲಸ ಮಾಡ್ತಾರೆ ಕೆಲವೊಬ್ಬರು. ಇವಾಗ ಡೈಲಿ ವೇಜಸ್ಸಲ್ಲಿ ಕೆಲಸ ಮಾಡಿ ಅಲ್ಲಿ ಒಂದೊಂದು ದಿವಸ ಹೆಚ್ಚಿಗೆ ಸಂಪಾದನೆ ಮಾಡೋದು, ಈ ರೀತಿ ಕೆಲಸಗಳು ಇರುತ್ತೆ. ಆ ಥರದ್ದು ಇರ್ಬೋದು. ಮತ್ತು ಸೋದರ ಮಾವ ತೋರಿಸೋದ್ರಿಂದ ಸೋದರ ಮಾವನಿಂದ ಏನಾದರೂ ಕಾಣಿಕೆ ಸಿಗ್ಬೋದು, ಸೋದರ ಮಾವನ ಜೊತೆ ಅನ್ಯೋನ್ಯತೆ ಚೆನ್ನಾಗಿರ್ಬೋದು. ಒಟ್ಟಿನಲ್ಲಿ ಸೋದರ ಮಾವನ ಇಂದ ಇವ್ರಿಗೆ ಏನೋ ಲಾಭ ಇರುತ್ತೆ. ಮತ್ತು ಯಾರಾದರೂ ಕೆಲಸದವ್ರನ್ನ ಇಟ್ಕೊಂಡಿರ್ತಾರೆ, ಆವಾಗ ಅವರಿಂದ ಟ್ರಬಲ್ಸ್ ಜಾಸ್ತಿ ಇರುತ್ತೆ. ಇವ್ರಿಗೇನು ಅಂದರೆ ನೌಕರರು ಈಸಿಯಾಗಿ ಸಿಗ್ತಾರೆ ಮತ್ತು ಹೇಳಿದ ಕೆಲಸ ಮಾಡ್ತಾರೆ 6ನೇ ಮನೆಯಲ್ಲಿ ಈ ಥರ ಇದ್ದರೆ. ಮತ್ತು ಕೆಲವೊಂದು ಜನಕ್ಕೆ ಕೋರ್ಟಲ್ಲಿ ಕೆಲಸ ಮಾಡೋ ಅಂತ ಇರ್ತಾರೆ, ಅಂಥವ್ರಿಗೂ ಸತ ಈ 6ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ಇವ್ರು ಕೋರ್ಟಲ್ಲಿ ಕೆಲಸ ಮಾಡೋರು ಆಗಿರ್ಬೋದು. ಅಥವಾ ಯಾವುದಾದ್ರೂ ನಿಮಗೆ ಕೋರ್ಟ್ ಕೇಸುಗಳು ವಾದ ಮಾಡೋ ಅಂಥ ಲಾಯರ್ಗಳಾಗಿರ್ಬೋದು, ಆ ಥರದ್ದು ಇವ್ರಿಗೆ ಆಗ್ಬರುತ್ತೆ. ಮತ್ತು ಯಾವುದಾದ್ರೂ ನ್ಯಾಯಾಲಯದಲ್ಲಿ ಕೇಸುಗಳು ಅಂಥವಿದ್ರೂ ಏನಾಗುತ್ತೆ ಇವ್ರಿಗೆ ಇದು ಶುಭವಾಗಿ ಪರಿಗಣಿಸ್ತದೆ, ಇವ್ರ ಥರ ಆಗುತ್ತೆ. ಮತ್ತು ವಾಜ್ಯಗಳು ಅಂದರೆ ಲಿಟಿಗೇಷನ್ಸ್ ಇರುತ್ತೆ, ಪೊಲೀಸ್ ಸ್ಟೇಷನ್ ಎಲ್ಲ ಇದ್ರು ಹೋಗಿ ಇವ್ರಿಗೆ ಅಲ್ಲೆಲ್ಲ ಕೆಲಸ ಈಸಿಯಾಗಿ ಬರ್ಬೋದು. ಮತ್ತು ಎಲ್ಲಿಗೆ ಸ್ಪರ್ಧೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇಲ್ಲಿ ಸ್ಪರ್ಧೆ ಅಂದರೆ ಯಾವ ಸ್ಪರ್ಧೆ ಆದರೂ ಮಾಡಲಿ ಇವರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈಸಿಯಾಗಿ ಮುಂದಕ್ಕೆ ಪಾಸಾಗಿ ಅದರಿಂದ ಎಲ್ಲ ರೌಂಡ್ಸು ಕ್ಲಿಯರ್ ಮಾಡಿಕೊಂಡು ಈಸಿಯಾಗಿ ಕೆಲಸನ ಇದು ಮಾಡ್ಬೋದು. ಸೇವಾ ಸ್ಥಾನನೂ ಹೇಳ್ತೀವಿ. ಇನ್ನೊಬ್ಬರ ಹತ್ರ ಒಂದು ಕಂಪ್ನಿಗಳಲ್ಲಾಗಲಿ ಆಫೀಸುಗಳಲ್ಲಾಗಲಿ ವರ್ಕ್ ಮಾಡೋದು ನೋಡಬೇಕು ಅಂದರೆ 6ನೇ ಮನೆನ ನೋಡ್ತೀವಿ. ಅಲ್ಲಿ ಈಸಿಯಾಗಿ ಇವರು ಕೆಲಸನ ಸಿಗ್ಬೋದು. ಮತ್ತು ಒಬ್ಬ ಡಾಕ್ಟ್ರು ಅಂಥವ್ರು ಇರ್ತಾರಲ್ವ, ಅವ್ರಿಗೂ ಅಷ್ಟೇ ಒಬ್ಬ ವೈದ್ಯ ಆಗ್ಬೋದು ಅಂತ ಹೇಳ್ಬೋದು. ಮತ್ತು ಇವ್ರಿಗೆ ವೈದ್ಯಕೀಯ ಖರ್ಚುಗಳು ಜಾಸ್ತಿ ಇಲ್ಲ ಅಂತ ಹೇಳ್ಬೋದು. ಇವ್ರಿಗೆ ಇದರಿಂದ ಏನೋ ಫೀಲ್ಡಿಂದ ಸತ ಯಾವುದು ಹಾಸ್ಪಿಟ್ಲು, ಔಷಧಿ ಅಂಗಡಿ ಈ ಥರದ್ದು ಇದರಿಂದ ಏನಾಗುತ್ತೆ ಲಾಭ ಸಿಗ್ಬೋದು ಅಂತ ಹೇಳ್ತೀನಿ. ಮತ್ತು 7ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ಏನು ಅಂತ ನೋಡೋಣ. 7ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ಸಂಗಾತಿ, ಪಾಲುದಾರಿಕೆ, ವ್ಯಾಪಾರ,
ಮದುವೆ, ಸಾರ್ವಜನಿಕ ಒಕ್ಕೂಟ, ಪ್ರಚಾರ ವಿಷಯದಲ್ಲಿ ಅದೃಷ್ಟ. ಇವಾಗ ಮದುವೆ ಆದಮೇಲೆ ಹೆಂಡ್ತಿ ದುಡಿಬೋದು, ಇಲ್ಲ ಹೆಂಡ್ತಿ ಮನೆಯಿಂದ ಆಸ್ತಿ ಬಂದಿರೋ, ಒಟ್ಟಿನಲ್ಲಿ ಹೆಂಡ್ತಿ ವಿಷಯದಲ್ಲಿ ಇವರು ಅದೃಷ್ಟವಂತರಾಗಿರ್ತಾರೆ. ಮತ್ತು ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲಿ ಇವ್ರಿಗೆ ಬರುತ್ತೆ. ಆಮೇಲೆ 7ನೇ ಮನೆ ಸ್ಟ್ರಾಂಗ್ ಇದ್ದರೆ ವ್ಯಾಪಾರ, 10ನೇ ಮನೆ 6ನೇ ಮನೆ ಸ್ಟ್ರಾಂಗ್ ಇದ್ದರೆ ಕೆಲಸ, ಇನ್ನೊಬ್ಬರ ಹತ್ರ ಕೆಲಸ ಮಾಡೋದು ಅಂತ. 7ನೇ ಮನೆ ಸ್ಟ್ರಾಂಗ್ ಇದ್ದರೆ ಇಲ್ಲಿ ಭೃಗುಬಿಂದು ಇದ್ದರೆ ಅದೃಷ್ಟ, ವ್ಯಾಪಾರದಿಂದ ಅದೃಷ್ಟ ಆಗುತ್ತೆ. ಆಮೇಲೆ ಮದುವೆ ಅಂದರೆ ಮದುವೆ ನಂತರ ಅದೃಷ್ಟ ಆಗ್ಬೋದು. ಮತ್ತು 7ನೇ ಮನೆ ಪಬ್ಲಿಕ್ ಅಂತ ತೋರಿಸುತ್ತೆ. ಸಾರ್ವಜನಿಕ ಯಾವುದೇ ಒಕ್ಕೂಟಗಳಲ್ಲಿ ಏನೇ ಆಗಿರಲಿ ಹೆಸರು, ಕೀರ್ತಿ, ಅದೃಷ್ಟ ಅನ್ನೋದು ಕೂಡ ಬರ್ಬೋದು. ಆಮೇಲೆ ಒಂದು ಪಬ್ಲಿಷ್ ಆಗೋದು, ಯಾವುದೇ ಒಂದು ವಿಷಯ ಪ್ರಚಾರ ಸಿಗೋದು ಅಂತಂದರೆ 7ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ಇವ್ರಿಗೆ ಪ್ರಚಾರ ಸಿಕ್ಕಿ ಇವ್ರ ಹೆಸರು ಇದಾಗುತ್ತೆ ಅಂತ ಹೇಳ್ಬೋದು, ರೆಕಗ್ನೈಸ್ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ವಿಷಯದಲ್ಲಿ 7ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ಅದೃಷ್ಟವಂತರಾಗಿರ್ತಾರೆ. ಒಂದು ವೇಳೆ 8ನೇ ಮನೆಯಲ್ಲಿದ್ದರೆ ಏನು ನೋಡೋಣ. ತೀವ್ರ ಪ್ರಯತ್ನಗಳು, ಸಾಲ, ವಿಮೆ, ಪಿತ್ರಾರ್ಜಿತ, ಮೋಕ್ಷ, ನಿಗೂಢ ಸಂಶೋಧನೆ, ಜ್ಯೋತಿಷ್ಯ ಕಲಿಕೆ ವಿಷಯದಲ್ಲಿ ಅದೃಷ್ಟ. ಅಂದರೆ ಇದು ಜಾಸ್ತಿ ಪ್ರಯತ್ನ ಮಾಡಿ ಒನ್ಸ್ ಅಗೇನ್ ಅಂತ ಮಾಡಿ ಕೊನೆಗೆ ಲಕ್ ಅನ್ನೋದು ಇಲ್ಲಿ 8ನೇ ಮನೆಯಲ್ಲಿದ್ದರೆ ಅನೇಕ ಪ್ರಯತ್ನಗಳ ನಂತರ ಲಕ್ ಇದಾಗುತ್ತೆ ಅಂತ. ಇವ್ರಿಗೆ ಎಲ್ಲೋದ್ರೆ ಸಾಲ ಈಸಿಯಾಗಿ ಸಿಕ್ಕುತ್ತೆ ಅಂತ ಹೇಳ್ಬೋದು. ಮತ್ತು ಏನಾದರೂ ಆಗಿದ್ರೆ ಇನ್ಸೂರೆನ್ಸ್ ಇಂಥ ದುಡ್ಡುಗಳು ಬರಬೇಕು ಅಂದರೆ ಅದರಿಂದ ಇವ್ರಿಗೆ ಅದೃಷ್ಟ ಕುಲಾಯಿಸ್ಬೋದು. ಮತ್ತು ಪಿತ್ರಾರ್ಜಿತ ಆಸ್ತಿ ಅನ್ನೋದು ಈಸಿಯಾಗಿ ಇವ್ರಿಗೆ ಡಿವೈಡ್ ಆಗಿ ಮನೆಯಲ್ಲಿ ಕೆಲವೊಬ್ಬರದು ಲಿಟಿಗೇಷನ್ಸ್ ಇರುತ್ತೆ, ಇವ್ರಿಗೆ ಈಸಿಯಾಗಿ ಪಿತ್ರಾರ್ಜಿತ ಆಸ್ತಿ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಮತ್ತು ಮೋಕ್ಷ ಅನ್ನೋದು ಸಿಗೋದು ಎಲ್ರಿಗೂ ಸಿಗಲ್ವಲ್ಲ. ಇಲ್ಲಿದ್ದರೆ 8ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ಆ ದೈವ ಬಲದಿಂದ ಮೋಕ್ಷ ಅನ್ನೋದು ಸಿಕ್ಕುತ್ತೆ ಅಂತ ಹೇಳ್ಬೋದು. ಮತ್ತು ನಿಗೂಢ ಯಾವುದನ್ನೇ ಆಗಲಿ ಗುಪ್ತ ಇದ್ದಕ್ಕಿದ್ದಂಗೆ ಅವು ಸಿಕ್ಬಿಡುತ್ತೆ. ಒಂದು ವಿಲ್ ಬರೆದಿರ್ಬೋದು, ಇನ್ನೊಂದು ಏನಾದರೂ ನಿಗೂಢ ಮುಚ್ಚಿಟ್ಟಿರೋದಿರ್ಬೋದು, ಇವ್ರಿಗೆ ಅದು ಸಿಕ್ಕಿ ಇವರು ಅದೃಷ್ಟ ಅನ್ನೋದು ಕುಲಾಯಿಸ್ಬೋದು. ಮತ್ತು PhD ಈ ಥರ ಮಾಡೋರೆಲ್ಲ ಇರ್ತಾರೆ. ರಿಸರ್ಚ್ ಓರಿಯೆಂಟೆಡು ಯಾವುದೇ ವಿಷಯದಲ್ಲಿ ಮಾಡಲಿ ಅದರಿಂದ ಇವ್ರಿಗೆ ಒಳ್ಳೆಯ ಹೆಸರು, ಕೀರ್ತಿ ಬಂದು ಇವ್ರಿಗೆ ಉನ್ನತ ಸಂಪಾದನೆ ಆಗ್ಬೋದು ಅಂತ ಹೇಳ್ತೀನಿ. ಮತ್ತು ಜ್ಯೋತಿಷ್ಯ ಕಲಿಕೆಗೆ ನಾವು ದೀರ್ಘ ಅಧ್ಯಯನ ಬೇಕಾಗುತ್ತೆ. ದೀರ್ಘ ಅಧ್ಯಯನ ನೋಡಬೇಕು ಅಂದರೆ 8ನೇ ಮನೆ ನೋಡಬೇಕು. ಆದ್ದರಿಂದ ನಿಮಗೆ ಜ್ಯೋತಿಷ್ಯ, ಅಕಲ್ಟ್ ಸೈನ್ಸಸ್ ಈ ಥರದ್ದನ್ನು ಕಲಿಬೇಕು ಅಂದರೆ 8ನೇ ಮನೆ ಸ್ಟ್ರಾಂಗ್ ಇರ್ಬೋದು. ಇದ್ದರೆ ಅಲ್ಲೇನಾಗುತ್ತೆ, ಅವರು ಇದ್ದಕ್ಕಿದ್ದಂಗೆ ಒಂದಲ್ಲ ಒಂದು ದಿವಸ ಬೆಳಕಿಗೆ ಬರ್ತಾರೆ, ಅವರು ತುಂಬ ಚೆನ್ನಾಗಿ ಕಲಿತಾರೆ. ಆದ್ದರಿಂದ ಮತ್ತೆ ಅವ್ರಿಗೆ ಅದೃಷ್ಟ ಕುಲಾಯಿಸುತ್ತೆ ಅಂತ ಹೇಳ್ಬೋದು. ಈ ರೀತಿ ನಾವು ನೋಡಿಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. 9ನೇ ಮನೆ. 9ನೇ ಮನೆಯಲ್ಲಿದ್ದರೆ ಏನಾಗುತ್ತೆ, ಉನ್ನತ ಶಿಕ್ಷಣ, ಬೋಧನೆ, ಉಪದೇಶ, ತಪ್ಪ ಇದೆ ಸ್ಪೆಲ್ಲಿಂಗು, ಧರ್ಮ, ಆಧ್ಯಾತ್ಮಿಕತೆ, ರಾಜಕಾರಣ, ವಿದೇಶ ಪ್ರಯಾಣ, ಕಾನೂನು, ನ್ಯಾಯ, ಭಾಗ್ಯ, ತಂದೆ, ಗುರುಗಳು, ಹಿರಿಯರ ಮಾರ್ಗದರ್ಶನ ವಿಷಯದಲ್ಲಿ ಅದೃಷ್ಟ. ಇವಾಗ ಎಷ್ಟೊಂದು ಜನ MS ಮಾಡಬೇಕು, ಆ ಕಂಟ್ರಿಗೆ ಹೋಗಬೇಕು, MBA ಮಾಡಬೇಕು, ಅದು ಇದು ಅಂತ ಇರ್ತಾರೆ. 9ನೇ ಮನೆ ಏನಾಗುತ್ತೆ, ವಿದೇಶ ಪ್ರಯಾಣನೂ ತೋರಿಸುತ್ತೆ, ಉನ್ನತ ಶಿಕ್ಷಣಕ್ಕೂ ತೋರಿಸುತ್ತೆ. ಇಲ್ಲೇ ಮಾಡ್ತಾರ, ಹೊರಗಡೆ ಮಾಡ್ತಾರ, ಅದರಿಂದ ಏನಾಗುತ್ತೆ, ಅದೃಷ್ಟ ಅನ್ನೋದು ಸಿಕ್ಕುತ್ತೆ. ಇನ್ನೊಬ್ರಿಗೆ ಉಪದೇಶ ಮಾಡಬೇಕು, ಬೋಧನೆ ಮಾಡಬೇಕು ಅಂದರೆ 9ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ಧರ್ಮ, ಆಧ್ಯಾತ್ಮಿಕತೆ ಇಂಥ ಕಡೆಗೆಲ್ಲ ತುಂಬ ಒಲವು ಕೊಟ್ಟು ಅದರಿಂದ ಅಂಥದ್ರಲ್ಲೂ ಸತ ಒಳ್ಳೆಯ ಒಂದು ನೀವು ಕ್ಲಾಸ್ ಉಪದೇಶಕ್ಕೂ ಬೋಧನೆನೋ ಧರ್ಮ ಇದನ್ನು ಪ್ರಚಾರಕರಾಗೋದು, ಸ್ಪಿರಿಚುವಲ್ ಇದು ಕೊಡೋದು, ಉಪದೇಶಗಳು ಮಾಡೋದು, ಇಂಥದ್ರೆಲ್ಲ 1 ಅವರ್ ಮಾಡಿದ್ರೆ ಎಷ್ಟೊಂದು ಹಣಕಾಸು ಸಂಪಾದನೆ ಮಾಡೋರು ಇರ್ತಾರೆ. ಇಲ್ಲೂ ಸುಮ್ಮನೆ ಹೆಸರು ಮಾತ್ರ ಆಧ್ಯಾತ್ಮಿಕತೆ ಧರ್ಮ ಅಂತಲ್ಲ, ಅವರ ಮಾತನ್ನು ಕೇಳೋದಕ್ಕೆ ಇಂಥ ವಿಷಯಗಳಲ್ಲಿ ಇವರು ದುಡ್ಡು ಮಾಡ್ಕೋಬೋದು, ಅದೃಷ್ಟ ಸಿಗ್ಬೋದು ಇವ್ರಿಗೆ, ಹೆಸರು ಕೀರ್ತಿ ಅಲ್ಲ. ಮತ್ತು ರಾಜಕೀಯ ಇವ್ರಿಗೆ ಚೆನ್ನಾಗಿ ಬರುತ್ತೆ. 9ನೇ ಮನೆಯಲ್ಲಿ ಏನೇ ರಾಜಕಾರಣ ಮಾಡಲಿ ಅವರ ಲಾಭ ಪಡ್ಕೊತಾರೆ. ಎಷ್ಟರ ಮಟ್ಟಿಗೆ ಅನ್ನೋದು ಅವರವರ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಯಾವುದೇ ಕಾನೂನಿಂದು ನ್ಯಾಯ ಇಂಥದಕ್ಕೆಲ್ಲ ಓಡಾಡ್ತಾರೆ ಅಂದ್ಕೊಳ್ಳಿ, ಅದು ಕುಟುಂಬದ ಪರವಾಗಿರ್ಬೋದು, ಸಾರ್ವಜನಿಕ ಪರವಾಗಿರ್ಬೋದು, ಅಲ್ಲೆಲ್ಲ ಅಲ್ಲಿ ಅದೃಷ್ಟ ಅನ್ನೋದು ಚೆನ್ನಾಗಿದ್ದು ಇವ್ರಿಗೆ ನ್ಯಾಯ ಸಿಕ್ಕುತ್ತೆ. ಅದರಿಂದ ಇವ್ರಿಗೆ ಹೆಸರು ಬರುತ್ತೆ, ಲಾಭನೂ ಆಗ್ಬೋದು. ಮತ್ತು ಒಬ್ರಿಗೆ ಭಾಗ್ಯ ನೋಡಬೇಕು ಅಂದರೆ 9ನೇ ಮನೆ ನೋಡಬೇಕು. ಭಾಗ್ಯ ಅನ್ನೋದು ಭೃಗುಬಿಂದು ಇದ್ದಾಗ, ಭಾಗ್ಯ ಸ್ಥಾನದಲ್ಲೇ ಭೃಗುಬಿಂದು ಇದ್ದಾಗ
ಆವಾಗ ಏನಾಗುತ್ತೆ, ಭಾಗ್ಯಾಧಿಪತಿ ಜೊತೆನೇ ಇದ್ಬಿಟ್ರೆ ಅಂತೂ ಅದು ಒಳ್ಳೆ ಭಾಗ್ಯ. ಅದು ಲಕ್ ಅನ್ನೋದು ಯಾವ ರೀತಿ ಇದಾಗುತ್ತೆ. ಮತ್ತು ತಂದೆ ಜಯಿಂದ ಭಾಗ್ಯ, ಗುರುಗಳು ಒಳ್ಳೆ ಗುರು ಸಿಗೋದು ಸತ ಒಂದು ಭಾಗ್ಯ ತಾನೇ. ಇಬ್ರಿಗೂ ಬಿಂದು ಅಲ್ಲಿದ್ದಾಗ 9ನೇ ಮನೆಯಲ್ಲಿ ಏನಾಗುತ್ತೆ, ಒಳ್ಳೆ ಗುರುಗಳು ಸಿಗ್ತಾರೆ, ಹಿರಿಯರು ಮಾರ್ಗದರ್ಶನ ಸಿಕ್ಕುತ್ತೆ, ಗುರುಗಳು ಮಾರ್ಗದರ್ಶನ ಸಿಕ್ಕುತ್ತೆ. ಒಂದು ಚಿಕ್ಕ ವಯಸ್ಸಲ್ಲಿ ಇವ್ರುಗಳು ಮಾರ್ಗದರ್ಶನ ಸಿಗೋದು ಸತ ಒಂದು ಅದೃಷ್ಟ. ಇಂಥ ವಿಷಯಗಳಲ್ಲಿ ಇವರು ಅದೃಷ್ಟ ಮಾಡಿರ್ತಾರೆ ಅಂತ ಹೇಳ್ಬೋದು. ಮತ್ತು 10ನೇ ಮನೆಯಲ್ಲಿದ್ದರೆ ಏನಾಗುತ್ತೆ ನೋಡಿ, ಉದ್ಯೋಗ, ಖ್ಯಾತಿ, ಸರ್ಕಾರದಿಂದ ಹೆಸರು, ಗೌರವ, ರಾಜಕೀಯ ವಿಷಯದಲ್ಲಿ ಅದೃಷ್ಟ. ಒಬ್ಬರು ಉದ್ಯೋಗ ಚೆನ್ನಾಗಿರೋ ಕೆಲಸ ಮಾಡ್ತಾರೋ ಇಲ್ಲೋ, ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವೊಬ್ರಿಗೆ ಉದ್ಯೋಗನೇ ಸಿಕ್ಕಲ್ಲ. ಯಾವಾಗ ಭೃಗುಬಿಂದು ಹತ್ತಿರಲ್ಲಿರುತ್ತೋ ಉದ್ಯೋಗ ಈಸಿಯಾಗಿ ಸಿಗ್ಬೋದು. ಮತ್ತು ಅಲ್ಲಿ ಕೆಲಸ ಮಾಡೋದ್ರಲ್ಲಿ ಹೆಸರು ಎಲ್ಲ ಮಾಡ್ಬೋದು. ಎಲ್ಲಾದರೂ ಆಗಿರಲಿ, ಒಂದು ಗೌರ್ಮೆಂಟ್ ಆಗಿರಲಿ, ಇನ್ನೊಂದು ಪ್ರೈವೇಟ್ ಆಗಿರಲಿ, ಯಾವ ಸ್ಥಳದಲ್ಲೇ ಆಗಲಿ ಖ್ಯಾತಿ ಅನ್ನೋದು ಪಟ್ಟರು ಗೌರವ, ಮನ್ನಣೆ ಅನ್ನೋದು ಇವ್ರಿಗೆ ಸಿಕ್ಕುತ್ತೆ. ಮತ್ತು ಗೌರ್ಮೆಂಟಿಂದ ಸತ 10ನೇ ಮನೆ ಚೆನ್ನಾಗಿದ್ರೇ ಗೌರ್ಮೆಂಟಿಂದ ಹೆಸರು, ಪ್ರಶಸ್ತಿ, ಮನ್ನಣೆ, ಗೌರವ ಇದೆಲ್ಲ ಸಿಗೋದಕ್ಕೆ 10ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ನಾವು ಈಸಿಯಾಗಿ ಅವರೆಲ್ಲ ಅದೃಷ್ಟ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ರಾಜಕೀಯ ಮಾಡೋರಿಗೆ ರವಿ ರಾಹು ಅಂಥದ್ದು ಇದ್ಬಿಟ್ಟು 10ನೇ ಮನೆಯಲ್ಲಿ ಗುರುಗ್ರಹನೋ ಈ ಥರದ್ದು ಇದ್ಬಿಟ್ಟು 10ನೇ ಮನೆಯಲ್ಲಿ ಮತ್ತು ಈ ಭೃಗುಬಿಂದುನು ಇದ್ಬಿಟ್ರೆ ಇವರು 100% ಇವರು ರಾಜಕೀಯದಲ್ಲಿ ಮೇಲೆ ಬರ್ತಾರಪ್ಪ ಅನ್ನೋ ನಿಖರವಾಗಿ ಹೇಳ್ಬೋದಾಗುತ್ತೆ. ಇಂಥವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು 11ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ಅದ್ರದ್ದು ಏನು ಕಾರಕತ್ವ ನೋಡೋಣ. 11ನೇ ಮನೆಯದು ಸ್ನೇಹಿತರು, ಹಿರಿಯ ಅಣ್ಣ ಅಕ್ಕ, ಅಥವಾ ಭರವಸೆಗಳು, ಆಸೆಗಳು, ಹಣ ಸಂಪಾದನೆ, ಬೃಹತ್ ಉದ್ದಿಮೆ, ತಂತ್ರಜ್ಞಾನ ವಿಷಯದಲ್ಲಿ ಅದೃಷ್ಟ. ಇವಾಗ ಕೆಲವೊಬ್ಬರಿಗೆ ಫ್ರೆಂಡ್ಸ್ಗೆ ಏನಾದರೂ ಒಬ್ಬರು ಯಾರೋ ಒಳ್ಳೆ ಫ್ರೆಂಡ್ ಇದ್ದರೆ ಅವರಿಂದ ಏನಾಗುತ್ತೆ, ಇವ್ರಿಗೆ ಯಾವ ಫ್ರೆಂಡೇ ಆಗಲಿ ಭೃಗುಬಿಂದು 11ರಲ್ಲಿದ್ದರೆ ಅವರಿಂದ ಇವ್ರ ಲಕ್ಕು, ಅವ್ರ ಜೊತೆ ಏನೇ ವ್ಯವಹಾರ ಮಾಡಲಿ ಇವ್ರಿಗೆ ಅದೃಷ್ಟ ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತು ಕೆಲವೊಬ್ಬರಿಗೆ ಮನೇಲಿ ಅಣ್ಣ ಆಗಲಿ ಅಕ್ಕ ಆದರೂ ಇದ್ದರೆ ಬರಲ್ಲ, ಮನೆಯಲ್ಲಿ ಜಗಳ ಇರುತ್ತೆ. ಇವ್ರಿಗೆ ಹಿರಿಯ ಅಣ್ಣನೇ ಇರಲಿ ಅಕ್ಕನೇ ಇರಲಿ ಬರ್ತಾರೆ. ಇವರೇನೆಂದರೆ ಒಡನಾಟದಿಂದ ಏನೇ ಒಂದು ವ್ಯವಹಾರ ಮಾಡ್ತಾರೆ, ಅದರಿಂದ ಲಾಭನೂ ಗಳಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಇವ್ರು ಏನೇ ಭರವಸೆ ಕೊಡಲಿ ಆ ಭರವಸೆಗಳು ಇವರು ರಾಜಕೀಯದಲ್ಲೇ ಇರ್ತಾರೆ ಅಂದ್ಕೊಳ್ಳಿ, ಒಂದು ಭರವಸೆ ಕೊಡ್ತಾರೆ, ಅದನ್ನು ನೆರವೇರಿಸ್ಕೊಡ್ತಾರೆ. ಅವರು ಇದರಿಂದ ಮತ್ತೆ ಮುಂದಕ್ಕೆ ಇನ್ನೂ ಮುಂದುವರಿಯೋದಕ್ಕೆ ಅದೃಷ್ಟ ಅನ್ನೋದು ಸಿಕ್ಕುತ್ತೆ. ಮತ್ತು ಏನು 11ನೇ ಮನೆಯಲ್ಲಿ ಭೃಗುಬಿಂದು ಇದ್ದರೆ ತಮ್ಮ ಆಸೆನ ಈಡೇರಿಸ್ಕೊತಾರೆ. ಎಷ್ಟು ಆಸೆಗಳಿರುತ್ತೋ ಈಡೇರಿಸ್ಕೊತಾರೆ. ಈಸಿಯಾಗಿ ಹಣ ಸಂಪಾದನೆ ಹೆಚ್ಚೆಚ್ಚು ಹಣ ಸಂಪಾದನೆ ಮಾಡ್ಕೊತಾರೆ. 11ನೇ ಮನೆ ಅಂದ್ರೆ ಲಾಭ, ಯಾರಿಂದ ಬೇಕಾದರೂ ಲಾಭ ತಗೊತಾರೆ ಇವರು. ಮತ್ತು ದೊಡ್ಡ ದೊಡ್ಡ ಉದ್ದಿಮೆಗಳು ನಡೆಸ್ತಾರೆ, ಅಲ್ಲಿಂದನೂ ಸತ ಲಾಭ ತಗೊತಾರೆ. ಎನಿ ತಂತ್ರಜ್ಞಾನ ಹೊಸದಾಗಿ ಕಂಡುಹಿಡಿಯೋದು, ತಂತ್ರಜ್ಞಾನ ವಿಷಯದಲ್ಲಿ ಏನಾದರೂ ಹೊಸದಾಗಿ ಇನ್ವೆಸ್ಟ್ ಮಾಡಿದ್ರೆ ಕಂಡುಹಿಡಿದ್ರೆ ಖಂಡಿತ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವರು ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು. ಅದೇ ರೀತಿ 12ನೇ ಮನೆಯಲ್ಲಿದ್ದರೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ. 12ನೇ ಮನೆಯಲ್ಲಿದ್ದರೆ ಭೃಗುಬಿಂದು ಏನಾಗುತ್ತೆ, MNC ರವರ ಜೊತೆ ವ್ಯವಹಾರ, ವಿದೇಶ ಪ್ರವಾಸ, ಮೋಕ್ಷ, ಇತರರ ಸೇವೆ, ದೇಣಿಗೆ ವಿಷಯದಲ್ಲಿ ಅದೃಷ್ಟ. MNC ಕಂಪ್ನಿಗಳು ನೋಡಬೇಕು ಅಂದ್ರೇ ಅವರು ವಿದೇಶದವರು, ಆ ಕಂಪ್ನಿಗಳ ಜೊತೆ ವ್ಯವಹಾರ ಮಾಡಿ ಅದರಿಂದ ಲಾಭ ಮಾಡ್ಕೊಳೋದು ಇವರು. ಆ MNC ಅವ್ರ ಜೊತೆ ವ್ಯವಹಾರ ಮಾಡಿ ಮತ್ತು ವಿದೇಶ ಪ್ರವಾಸ ಮಾಡ್ಕೊಂಬರ್ತಾರೆ. ಅದು ವ್ಯಾಪಾರಕ್ಕೂ ಹೋಗಿರ್ತಾರೆ, ಎಜುಕೇಷನ್ಗೂ ಇರ್ತಾರೆ, ಇನ್ನೇನಕ್ಕೂ ಹೋಗಿರ್ತಾರೆ, ಅಲ್ಲಿಂದ ಲಾಭ ಮಾಡ್ಕೊಂಬರೋದು. ಮೋಕ್ಷ ತಗೊಳೋದು ಸತ ಭೃಗುಬಿಂದು ಇದ್ದರೆ ಕೆಲವೊಬ್ಬರಿಗೆ ಸಾವು ನಂತರ ಮೋಕ್ಷ ಸಿಗೋದಿಲ್ಲ, ಇಲ್ಲಿ ಮೋಕ್ಷ ಸಿಕ್ಕುತ್ತೆ ಅಂತ ಹೇಳ್ಬೋದು. ಮತ್ತು ಕೆಲವೊಬ್ಬರಿಗೆ ಬೇರೆಯವರು ಸೇವೆ ಮಾಡಿ ಅವರಿಂದ ಲಾಭ ಮಾಡ್ಕೊತಾರೆ, ಅದು ಸತ ಏನಾಗುತ್ತೆ ಭೃಗುಬಿಂದು ಇರೋದಕ್ಕೆ ಕಾರಣ ಆಗುತ್ತೆ. ಮತ್ತು ಯಾರಾದರೂ ಒಬ್ಬರು ದೇಣಿಗೆ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾರೆ, ಕಲೆಕ್ಟ್ ಮಾಡೋಕ್ಕೆ ಹೋದರೆ ಸಿಗಲ್ಲ. ಇವರು ದೇಣಿಗೆ ಚೆನ್ನಾಗಿ ಕಲೆಕ್ಟ್ ಮಾಡಿ ಇವ್ರು ಮತ್ತೆ ಹೆಸರು ಅದು ಮಾಡ್ಕೊತಾರೆ, ಇವ್ರಿಗೆ ಇಷ್ಟು ಪರ್ಸೆಂಟೇಜು ಅಂತ ಸಿಕ್ಕತ್ತೆ. ಇಂಥ ವಿಷಯಗಳಲ್ಲೂ ಸತ ಇವರು ಅನಾಥಾಶ್ರಮ ನಡೆಸ್ತಾರೆ ಅಂದ್ಕೊಳ್ಳಿ, ವೃದ್ಧಾಶ್ರಮ ನಡೆಸ್ತಾರೆ ಅಂದ್ಕೊಳ್ಳಿ, ಅಂಥದ್ರಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು. ಈ ರೀತಿ ನಾವು ತಿಳ್ಕೊಂಡು ಬರಬೇಕಾಗತ್ತೆ. ಈ 12 ಮನೆಯಲ್ಲಿರೋ ಫಲ ಕೊಟ್ಟೆ ನೆಕ್ಸ್ಟ್ ಯಾವ ನಕ್ಷತ್ರದಲ್ಲಿದ್ದರೆ ಏನು ಫಲ ಅನ್ನೋದು ನೋಡೋಣ. ನೋಡಿ, ಭೃಗುಬಿಂದುವು ಯಾವಾಗ ಸಕ್ರಿಯ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಇವಾಗ ಭೃಗುಬಿಂದು ಎಲ್ಲೆಲ್ಲಿ ಲಗ್ನದಿಂದ ಎಲ್ಲೆಲ್ಲಿದ್ದರೆ ಏನು ಅನ್ನೋದು ಕೊಟ್ಟೆ. ಇದು ಯಾವಾಗ ಆ್ಯಕ್ಟಿವೇಟ್ ಆಗೋದು,
ಭೃಗುಬಿಂದುವು ಇರುವ ನಕ್ಷತ್ರದ ಅಧಿಪತಿಯ ಮಹಾದಶ ಅಥವಾ ಅಂತರ್ದಶದಲ್ಲಿ ಭೃಗುಬಿಂದುವಿನ ಮೇಲೆ ಹಾದು ಹೋಗುವಾಗ ಸಕ್ರಿಯ ಆಗುತ್ತದೆ. ಇವಾಗ ಭೃಗುಬಿಂದು ಯಾವುದೋ ಒಂದು ನಕ್ಷತ್ರದಲ್ಲಿದೆ ಅಂದ್ಕೊಳ್ಳಿ, ನಾನು ಹೇಳ್ತೀನಿ. ಇವಾಗ ಪುನರ್ವಸು 4ನೇ ಪಾದದಲ್ಲಿ ಕಟಕ ರಾಶಿಯಲ್ಲಿ ಭೃಗುಬಿಂದು ಇದೆ ಅಂದ್ಕೊಳ್ಳಿ. ಅದರ ಮಹಾದಶೆ ಅಂದರೆ ಗುರು ದಶೆ, ಪುನರ್ವಸು 4 ಅಂದರೆ ಗುರು ದಶೆ ನಡಿಬೇಕು. ಅದ್ರ ದಶ ಆದರೂ ಆಗಿರ್ಬೋದು, ಯಾವುದಾದ್ರೂ ದಶೆಯಲ್ಲಿ ಅಂತರ್ದಶ ಆದರೂ ಆಗಿರ್ಬೋದು. ಆ ಬಿಂದು ಮೇಲೆ ಅದೇ ಗುರು ಹಾದು ಹೋಗ್ಬೇಕಾದ್ರೆ ಆಗುತ್ತೆ. ಇಲ್ಲ ಅಂದರೆ ಇನ್ನೂ ಒಂದು ಹೇಳ್ತೀನಿ, ಅದನ್ನು ನೋಡಿದ್ರೂ ಸತಃ ಆಗುತ್ತೆ. ಇವಾಗ ಆ ಗುರು ಅಲ್ಲಿ ಹಾದು ಹೋಗಬೇಕು, ಅದು 12 ವರ್ಷಕ್ಕೊಂದ್ಸತಿ ದಶ ಯಾವಾಗೋ ಬಂದಿರುತ್ತೆ, ಆವಾಗ ಅದ್ರ ಮೇಲೆ ಗೋಚರಿಸೋಕ್ಕಾಗಲ್ಲ. ಆವಾಗ ಏನು ಅದನ್ನು ನೋಡಿದ್ರು ಸತ 5ನೇ ದೃಷ್ಟಿಯಿಂದ ನೋಡ್ತಾನೆ, 7ನೇ ದೃಷ್ಟಿಯಿಂದ ನೋಡ್ತಾನೆ, 9ನೇ ದೃಷ್ಟಿಯಿಂದ ನೋಡ್ತಾನೆ. ಸೊ ಆವಾಗ ಸತ ಫಲ ಸಿಕ್ಕುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಭೃಗುಬಿಂದುವು ಇರುವ ಡಿಗ್ರಿಯಲ್ಲಿ ಅಥವಾ ನವಾಂಶದಲ್ಲಿ ಗುರು, ಶನಿ, ರಾಹು ಅಥವಾ ಕೇತು ಗೋಚರಿಸುವಾಗ ಶುಭಾಶುಭ ಫಲಗಳು ಸಿಕ್ಕುತ್ತದೆ. ಅಂದರೆ ಆ ಬಿಂದು ಇರುತ್ತಲ್ಲ, ಆ ಡಿಗ್ರಿ ನವಾಂಶದಲ್ಲಾದರೂ ಆ ಡಿಗ್ರಿಯಲ್ಲಿ ಪಾಸಾದರೆ, ಅಂದರೆ ಎಷ್ಟು, ಇವಾಗ ನಾನು ಪುನರ್ವಸು 4ನೇ ಪಾದ, ಆ 4ನೇ ಪಾದದ ನವಾಂಶದಲ್ಲಿ ಅಂದರೆ ಆ ಪಾದದಲ್ಲಿ ಸಂಚರಿಸಬೇಕಾದ್ರೆ ಯಾವುದು ಸ್ಲೋ ಮೂವಿಂಗ್ ಪ್ಲ್ಯಾನೆಟ್ಸು, ಯಾವುದು ಗುರು 12 ವರ್ಷಕ್ಕೆ, ಶನಿ 30 ವರ್ಷಕ್ಕೆ, ರಾಹುಕೇತು 18 ವರ್ಷಕ್ಕೆ ಇದನ್ನು ನಮ್ಮ ಬಚಕ್ರನ ಸುತ್ತೋದಕ್ಕೆ ಸೋಲಾರ್ ಸಿಸ್ಟಮ್ ಬೇಕಾಗಿರೋದು ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ, ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದನ್ನು ನಾವು ನೋಡ್ಬೋದಾಗುತ್ತೆ. ಯಾವ್ಯಾವ ರೀತಿ ಏನೇನು ಫಲ ಅನ್ನೋದು ಮುಂದೆ ಕೊಟ್ಟಿದ್ದೀನಿ, ನೋಡೋಣ. ಭೃಗುಬಿಂದುವು ಇರುವ ಡಿಗ್ರಿಯನ್ನು ಅಥವಾ ನವಾಂಶವನ್ನು ಗುರು, ಶನಿ, ರಾಹು ಅಥವಾ ಕೇತು ಗೋಚಾರದಲ್ಲಿ ವೀಕ್ಷಿಸಿದಾಗ ಶುಭಾಶುಭ ಫಲಗಳು ಸಿಗುತ್ತೆ. ನಾನು ಮುಂಚೆನೇ ಹೇಳ್ಬಿಟ್ಟೆ ಈ ಪಾಯಿಂಟ್ನ. ಅಂದರೆ ಆ ಡಿಗ್ರಿ ಮೇಲೆ ಗುರು ಆಗಲಿ, ಶನಿ ಆಗಲಿ, ರಾಹು ಆಗಲಿ, ಕೇತು ಆಗಲಿ ನೋಡಬೇಕು. ಒಂದಕ್ಕಿಂತ ಒಂದೊಂದ್ಸತಿ ಗುರುನೂ ನೋಡ್ತಾನೆ, ಶನಿನೂ ನೋಡ್ತಾನೆ, ರಾಹುನೂ ನೋಡ್ತಾನೆ. ಇಂಥವಂದ ಒಂದಕ್ಕಿಂತ ಒಂದು ಹೆಚ್ಚಿನ ಗ್ರಹಗಳು, 2-3 ಗ್ರಹಗಳು ನೋಡಿದಾಗ ಖಂಡಿತ ಏನೋ ವಿಶೇಷವಾಗಿರೋದು ಸಿಕ್ಕೇ ಸಿಕ್ಕುತ್ತೆ ಅಂತ ನಾವು ಕಂಡುಹಿಡಿಯಬಹುದಾಗಿರುತ್ತೆ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಭೃಗುಬಿಂದು ನವಗ್ರಹಗಳ ನಕ್ಷತ್ರದಲ್ಲಿ ಸೂಚಿತ ಫಲ. ಇವಾಗ ಒಂದು ನಕ್ಷತ್ರ ಯಾವುದೋ ಗ್ರಹಕ್ಕೆ 3 ನಕ್ಷತ್ರ, ಯಾವ ನಕ್ಷತ್ರದಲ್ಲಿ ಕೂತಿದ್ರೆ ಏನು ಫಲ ಅನ್ನೋದು ನೋಡೋಣ. ಇವಾಗ ಕೇತುವಿನ ನಕ್ಷತ್ರ ಯಾವ್ಯಾವುದು? ಅಶ್ವಿನಿ, ಮಗ, ಮೂಲ ನಕ್ಷತ್ರದಲ್ಲಿ ಸ್ಥಿತ ಇದ್ದರೆ ಏನು ಫಲ ನೋಡೋಣ. ಭೌತಿಕ ಮತ್ತು ಕಠಿಣ ಪರಿಶ್ರಮ ಕಡಿಮೆ, ಅಂದರೆ ಇವರು ಫಿಸಿಕಲಿ ಆ್ಯಕ್ಟಿವಿಟೀಸು ಕಡಿಮೆ ಇರುತ್ತೆ. ಮಾನವೀಯತೆ, ಮೋಕ್ಷ, ದಾನ, ಪರರ ಸೇವೆ, ವೈದ್ಯ ಚಿಕಿತ್ಸೆ, ಸಾಧು ಸಂತರು, ಜ್ಯೋತಿಷ್ಯ, ತಂತ್ರಮಂತ್ರ, ಧ್ಯಾನ, ಶಸ್ತ್ರಚಿಕಿತ್ಸರು. ಅಂದರೆ ಇವರು ಒಂದು ಭೃಗುಬಿಂದು ಇದ್ದಾಗ ಇವ್ರ ಉದ್ಯೋಗ ಹೇಗಿರುತ್ತೆ, ಇಂಥ ಫೀಲ್ಡ್ಸಲ್ಲಿ ಇರುತ್ತೆ, ನಾವು ಅದರಿಂದ ಹಣಕಾಸು ಮಾಡ್ಬೋದು ಅನ್ನೋದು ಹೇಳ್ಬೋದು. ಮತ್ತು ಅವರ ಗುಣಗಳು, ಭೃಗುಬಿಂದು ಆ ಥರ ಇದ್ದರೆ ಯಾವ ರೀತಿ ಗುಣಗಳು ಇರುತ್ತೆ ಅನ್ನೋದು. ಮಾನವೀಯತೆಯ ಮರೆಯೋದ್ರಲ್ಲೂ ಅಂಥ ಫೀಲ್ಡಲ್ಲಿ ಇರ್ಬೋದು ಅವರು, ಒಂದು ಇದರಲ್ಲೂ ಅವ್ರು ಹಣಕಾಸು ಮಾಡ್ಬೋದು. ಅಂದರೆ ಸಂಪಾದನೆ, ಮಾನವೀಯತೆ ಅಂದರೆ ಸುಮ್ಮನೆ ಅಂಥ ಸಂಬಂಧಪಟ್ಟಿದ್ದು ಕೆಲಸಗಳಲ್ಲಿ ಇವರು ಇರ್ಬೋದು. ಮತ್ತು ಮೋಕ್ಷ ಅಂದರೆ ಸಾವಿನ ನಂತರ ಸಿಗೋ ಅದು ಸತ ಶಾಶ್ವತವಾದ ಅದೃಷ್ಟ ತಾನೇ. ಮತ್ತು ಒಬ್ಬರು ದಾನ ಮಾಡೋದು ಸತ ಇವ್ರಿಗೆ ಅದೃಷ್ಟವಾಗಿ ಎಲ್ರಿಗೂ ದಾನ ಮಾಡಿದ ತಕ್ಷಣ ಪುಣ್ಯ ಸಿಕ್ಕಲ್ಲ. ಇದರಲ್ಲೂ ಇವರು ಅದೃಷ್ಟ ಮಾಡಿರ್ತಾರೆ. ಇನ್ನೊಬ್ಬರು ಸೇವೆ ಮಾಡೋದ್ರಲ್ಲೂ ಅದೃಷ್ಟ ಮಾಡಿರ್ತಾರೆ. ಮತ್ತು ಇವರು ಡಾಕ್ಟ್ರ್ ಆಗಿರ್ಬೋದು, ಮತ್ತು ಸಾಧು ಸಂತರಾಗಿರ್ಬೋದು. ಈ ಸಾಧು ಸಂತರನ್ನ ಕರೆಸಿ ಸನ್ಮಾನ ಮಾಡಿ ಅದರಲ್ಲೂ ಹೆಸರು ಮಾಡೋವಂಥವ್ರು ಇರ್ತಾರಲ್ವ, ಅಲ್ಲಿಂದ ಇವ್ರ ಹೆಸರು ಸಂಪಾದನೆ ಮಾಡ್ಕೋಬೋದು. ಮತ್ತು ಜ್ಯೋತಿಷ್ಯ ವಿಷಯದಲ್ಲಿ ಆಸಕ್ತಿ ಇರ್ಬೋದು, ತಂತ್ರಮಂತ್ರ, ವಾಮಾಚಾರಗಳು ಇಂಥ ಮಾಡೋದ್ರಲ್ಲಿ ಇವರು ಸಿದ್ಧಹಸ್ತಿರ್ಬೋದು. ಮತ್ತು ಒಂದು ಆಪ್ರೇಷನ್ಗಳು ಮಾಡೋದಲ್ಲಿ, ಮೆಡಿಟೇಷನ್ ಮಾಡ್ತಾರೆ. ಅಂದರೆ ಧ್ಯಾನ ವಿಷಯ ಅಂದರೆ ಇವರು ಒಂದು ಯೋಗ ಇದಿರ್ಬೋದು, ಧ್ಯಾನ ಇದಿರ್ಬೋದು, ಇಂಥವನ್ನ ಹೇಳ್ಕೊಡೋರಾಗಿರ್ಬೋದು. ಅಲ್ಲೇ ಸತ ಇವ್ರಿಗೆ ಅದೃಷ್ಟ ಫೀಲ್ಡ್ಗೆ ಹೋಗ್ಬೋದು. ಇವರು ಹಣಕಾಸು ಯಾವ ರೀತಿ ಇರುತ್ತೆ ಅನ್ನೋದು ನೋಡ್ಬೋದು ಈ ಥರ ಅಂತ ಹೇಳ್ತೀನಿ. ನೆಕ್ಸ್ಟು ಶುಕ್ರನ ನಕ್ಷತ್ರ ಯಾವ್ಯಾವುದು? ಭರಣಿ, ಪುಬ್ಬ, ಪೂರ್ವಾಷಾಢ ಅಲ್ಲಿ ಸ್ಥಿತ ಇದ್ದರೆ ಏನು ಫಲ ನೋಡೋಣ.
ಇಲ್ಲಿ ಭೌತಿಕ ಸಂಪತ್ತು ಅಂದರೆ ಅಪಾರವಾದ ಸಂಪತ್ತು ಸೂಚನೆ ಏನು ಕೊಡುತ್ತೆ ಭೃಗುಬಂಧು, ಇವರು ಜಾಸ್ತಿ ಆಸ್ತಿ ಇರುತ್ತಪ್ಪ, ಇವ್ರಿಗೆ ನಟನೆ, ನೃತ್ಯ ಇಂಥದ್ರಲ್ಲಿ ಆಸಕ್ತಿ ಇರುತ್ತೆ. ಮತ್ತು ಸಂತೋಷ, ಯಾವಾಗಲೂ ಸಂತೋಷವಾಗಿರ್ತಾರೆ ಇವರು. ಅಲ್ಲಿ ಭೃಗುಬಿಂದು ಇದ್ದರೆ ಆ ನಕ್ಷತ್ರದಲ್ಲಿ ಇವ್ರಿಗೆ ಒಂದು ರೊಮ್ಯಾನ್ಸ್ ಅನ್ನೋದಂದರೆ ಇಷ್ಟ, ವಿವಾಹ ಸೌಖ್ಯ, ಜೀವನ ಸಂಗಾತಿ ಅಂದರೆ ಮದುವೆ ಆದ ನಂತರ ಸುಖವಾಗಿರ್ತಾರೆ. ಇಂಡಿಕೇಶನ್ನು ಭೃಗುಬಿಂದು ಇದ್ದರೆ ಏನು ತೋರಿಸುತ್ತೆ ಅನ್ನೋದಕ್ಕೆ. ಮತ್ತು ಇವ್ರ ಲೈಫ್ ಪಾರ್ಟ್ನರ್ ತೋರಿಸ್ತಾರೆ, ಲೈಫ್ ಪಾರ್ಟ್ನರ್ ಎಂಥ ಕ್ಯಾರೆಕ್ಟರ್ ಅವ್ರು ಸಿಗ್ತಾರೆ ಅನ್ನೋದು ಸುತ್ತ ನೋಡ್ಬೋದಾಗುತ್ತೆ, ಯಾವ ನಕ್ಷತ್ರದಲ್ಲಿ ಇದ್ದರೆ ಏನು ಅನ್ನೋದು. ಮತ್ತು ವೆಹಿಕಲ್ಸ್, ಇವರು ನಿಜವಾಗ್ಲೂ ವೆಹಿಕಲ್ಸ್ ಚೆನ್ನಾಗಿ ಬರುತ್ತೆ. ಭರಣಿ ಈ ಥರ ಶುಕ್ರ ನಕ್ಷತ್ರ ಹೆವಿ ವೆಹಿಕಲ್ಸ್ ಇರುತ್ತೆ, ದೊಡ್ಡ ದೊಡ್ಡ ವೆಹಿಕಲ್ಸ್ ಅಂತ ಹೇಳ್ಬೋದು. ಮನೆ ತುಂಬ ಅಚ್ಚುಕಟ್ಟಾಗಿ ಕಟ್ಟಿರ್ತಾರೆ, ಗೃಹ ಅಂತ ಹೇಳ್ಬೋದು. ಒಕ್ಕೂಟ, ಕೆಲವೊಂದು ಒಕ್ಕೂಟಗಳಲ್ಲಿ ಒಂದು ಪದ, ಯಾವುದೋ ಒಂದು ಡೈರೆಕ್ಟ್ರು, ಸೆಕ್ರೆಟ್ರಿ, ಪ್ರೆಸಿಡೆಂಟು ಈ ಥರ ಎಲ್ಲ ಆಗಿರ್ಬೋದು. ಒಕ್ಕೂಟಗಳನ್ನ ನಡೆಸ್ಬೋದು ಮುಂದಾಳತ್ವ ತಗೊಂಡು ಅಂತ ಹೇಳ್ಬೋದು. ಸಂಬಂಧ ಮತ್ತು ವ್ಯವಹಾರ, ಬೇರೆಯವ್ರ ಜೊತೆ ಯಾವ ರೀತಿ ರಿಲೇಷನ್ ಇಟ್ಕೊಂಡಿರ್ತಾರೆ, ಅವ್ರ ಜೊತೆ ಹೇಗೆ ವ್ಯವಹರಿಸ್ತಾರೆ ಅದು ಎಲ್ರಿಗೂ ಬರಲ್ಲ. ಆ ವಿಷಯದಲ್ಲಿ ಇವರು ಅದೃಷ್ಟ ಮಾಡಿರ್ತಾರೆ. ಇವರು ಆ ರೀತಿ ಇದನ್ನು ಮೈಂಟೈನ್ ಮಾಡ್ಕೊಂಡು ಬರೋದ್ರಲ್ಲಿ ಇವ್ರಿಗೆ ಹಾಗೆ ಬರುತ್ತೆ. ಮತ್ತು ಇವ್ರದ್ದು ಶುಕ್ರನ ನಕ್ಷತ್ರದಲ್ಲಿದ್ದರೆ ಅಂದರೆ ಅವರು ಒಂದು ಐಷಾರಾಮಿ ಜೀವನ ಖಂಡಿತ ನಡೆಸ್ತಾರೆ ಅಂತ ಹೇಳ್ಬೋದು. ಮತ್ತು ಇವ್ರ ಹತ್ರ ಆಭರಣ ವಿನ್ಯಾಸ ತುಂಬ ಚೆನ್ನಾಗಿ ಮಾಡ್ತಾರೆ, ಅದರಿಂದ ದುಡ್ಡು ಮಾಡ್ತಾರೆ ಅಂತ ಹೇಳ್ಬೋದು. ಉದ್ಯೋಗ ಯಾವ ರೀತಿ ಎಂಥ ಸ್ಥಳದಲ್ಲಿರುತ್ತೆ ಅನ್ನೋದು ಇದು ಉದಾಹರಣೆ. ಫ್ಯಾಷನ್ ವಿನ್ಯಾಸ, ಆ ಆಭರಣ ಡಿಸೈನ್ ಮಾಡೋದಾಗಲಿ, ಫ್ಯಾಷನ್ ಡಿಸೈನಿಂಗ್ ಆಗಲಿ ಇವರು ತುಂಬ ಚೆನ್ನಾಗಿ ಬರುತ್ತೆ. ಅಂಥದ್ರಲ್ಲಿ ಇವರು ಏಳಿಗೆ ಕಾಣ್ತಾರೆ ಭೃಗುಬಿಂದು ಇಲ್ಲಿ ಇದ್ದಾಗ ಅಂತ ಹೇಳ್ಬೋದು ಶುಕ್ರನ ನಕ್ಷತ್ರದಲ್ಲಿ. ನೆಕ್ಸ್ಟ್ ನೋಡೋಣ ಸೂರ್ಯನ ನಕ್ಷತ್ರ. ಸೂರ್ಯನ ನಕ್ಷತ್ರ ಯಾವ್ಯಾವುದು? ಕೃತ್ತಿಕ, ಉತ್ತರಾಷಾಢ. ಈ ನಕ್ಷತ್ರದಲ್ಲಿ ಸ್ಥಿತ ಇದ್ದರೆ ಏನು ಫಲ ನೋಡೋಣ. ಫಸ್ಟ್ ಸೂರ್ಯ ಅಂದರೆ ಏನು? ಗೌರ್ಮೆಂಟು, ಶಿಸ್ತು ಈ ಥರ ನೋಡೋಣ. ಸರ್ಕಾರದಿಂದ ಲಾಭವ, ಗೌರವ, ಅಧಿಕಾರ, ರಾಜಕೀಯ, ರಾಯಧನ, ಪ್ರತಿಭೆ, ವಿಶ್ವಾಸ, ತಂದೆ, ಪಿತ್ರಾರ್ಜಿತ ಆಸ್ತಿ, ನ್ಯಾಯಾಧೀಶರು, ನಿಯಮ ಪಾಲಕರು. ನೋಡಿ, ಗೌರ್ಮೆಂಟಿಂದ ಲಾಭ ತಗೊತಾರೆ, ಗೌರ್ಮೆಂಟಿಂದ ಸನ್ಮಾನ ತಗೊತಾರೆ, ಅಧಿಕಾರದಲ್ಲಿರ್ತಾರೆ, ಸರ್ಕಾರಿ ಅಧಿಕಾರಿ, ಉನ್ನತ ಅಧಿಕಾರಕ್ಕೆ ಹೋಗ್ತಾರೆ, ರಾಜಕೀಯ ಮಾಡ್ತಾರೆ ಅಂದ್ಕೊಳ್ಳಿ, ಅಲ್ಲಿ ಲಾಭ, ರಾಯಲ್ಟಿ ಬರುತ್ತೆ ಗೌರ್ಮೆಂಟಿಂದ. ಇವ್ರ ಪ್ರತಿಭೆ ಬೆಳಕಿಗೆ ಬರುತ್ತೆ ಸರ್ಕಾರದ ಮೂಲಕ ಅಂತ ಅನ್ಬೋದು. ಮತ್ತು ಯಾರ ಹತ್ರ ಏನು ವಿಶ್ವಾಸ ಇಟ್ಟಿದ್ರೆ ಶಿಸ್ತಿನ ಇದಾಗಿರ್ತಾರೆ ಸರ್ಕಾರದ ಕೆಲಸಗಳಲ್ಲಾಗಲಿ ಎಲ್ಲೇ ಆಗಲಿ. ಮತ್ತು ತಂದೆಯಿಂದ ಅವ್ರಿಗೆ ಲಾಭ, ತಂದೆ ಪ್ರೀತಿ ಅದು ಎಲ್ಲ ಸಿಗಬೇಕು ಅಂದ್ರೂ ಸೂರ್ಯನ ನಕ್ಷತ್ರದಲ್ಲಿ ಇರಬೇಕು ಭೃಗುಬಿಂದು. ಮತ್ತು ಪಿತ್ರಾರ್ಜಿತ ಆಸ್ತಿ ಸಿಕ್ಕುತ್ತೆ. ನೋಡಿ, ಸೂರ್ಯನ ನಕ್ಷತ್ರದಲ್ಲಿದ್ದರೆ ಅವರು ಶಿಸ್ತು ಇದನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾರೆ. ಸೂರ್ಯ ಅಂದ್ರೇ ಶಿಸ್ತು ಅಂತ ಹೇಳ್ಬೋದು. ಈ ರೀತಿ ನಾವು ಪ್ರತಿಯೊಂದು ಗ್ರಹದ ಕಾರಕತ್ವಗಳನ್ನು ನೋಡ್ಕೊಂಡು ಬಂದು ಅದರಿಂದ ಏನು ಆಗುತ್ತೆ ಏನು ಆಗಲ್ಲ ಅನ್ನೋದನ್ನು ನಾವು ತಿಳ್ಕೊಬೋದಾಗುತ್ತೆ. ನಾನು ಇನ್ನೂ ಎಷ್ಟೊಂದು ಕೊಟ್ಟಿರಲ್ಲ, ನಿಮಗೆ ಎಕ್ಸಾಂಪಲ್ಗೆ ಒಂದಷ್ಟು ಕೊಟ್ಟಿರ್ತೀನಿ. ಪ್ರತಿಯೊಂದು ವಿಷಯದಲ್ಲೂ ಯಾರೋ ವಿಡಿಯೋ ನೋಡಿರಲ್ಲ, ನಾನು ನೀಚ ಗ್ರಹದ ಇದ್ರಲ್ಲಿ ಮಾಡ್ಬೇಕಾದ್ರೂ ಕಾರಕತ್ವದ ಕೊಟ್ಟೆ. ಆವಾಗ ಆ ವಿಡಿಯೋ ನೋಡಿರ್ತಾರೆ, ಅಲ್ಲಿ ತಿಳ್ಕೊಂಡಿರ್ತಾರೆ. ಇಲ್ಲಿ ಕೊಡದೇ ಇರ್ಬೋದು. ಆಯಾ ಕಾರಕತ್ವ ಅಂತ ಹೇಳಿದ್ರೆ ಗೊತ್ತಾಗುತ್ತೋ ಇಲ್ವೋ, ಇಲ್ಲಿ ಡೀಟೇಲಾಗಿ ಕೊಟ್ಟರೆ ಇಂಥ ಉದ್ಯೋಗ ಮಾಡಿದ್ರೆ ಅವ್ರಿಗೂ ಈ ಸೂಚನೆ ಸಿಕ್ಕುತ್ತೆ ಮುಂಚೆನೆ. ನಮಗಿಂಥದ್ದು ಮಾಡಿದ್ರೆ ನಮಗೆ ಏನು ಲಾಭ ಬರುತ್ತೋ ಇಲ್ವೋ ಅಂತ ತಿಳ್ಕೊಬೋದು. ನೆಕ್ಸ್ಟ್ ನೋಡೋಣ ಚಂದ್ರನ ನಕ್ಷತ್ರ ಯಾವುದು? ರೋಹಿಣಿ, ಹಸ್ತ, ಶ್ರವಣ ಈ ಥರ ನಕ್ಷತ್ರದಲ್ಲಿ 3 ನಕ್ಷತ್ರ ಚಂದ್ರಂದು ಇದ್ದರೆ ಏನು ಫಲ ಅಂತ ನೋಡೋಣ. ವ್ಯಕ್ತಿಯ ಕೌಶಲ್ಯ, ವ್ಯವಹಾರ, ನಟನೆ, ಕಲೆ, ತಾಯಿ, ಆಡುಗಾರಿಕೆ, ಹೋಟೆಲ್, ದಿನಸಿ, ದ್ರವ್ಯ, ಬಟ್ಟೆ ವ್ಯಾಪಾರ, ಬೆಳ್ಳಿ, ಚಿಕ್ಕ ಪ್ರವಾಸ, ಹಕ್ಕಿ, ನೌಕಾಪಡೆ, ಮನೋವೈದ್ಯರು ಇಂಥ ಕೆಲಸಗಳಲ್ಲಿ ಅಂದರೆ ಇವಾಗ ವ್ಯಕ್ತಿ ತನ್ನ ಸ್ಕಿಲ್ನ ತೋರಿಸಿ ಅಲ್ಲಿ ಸಂಪಾದನೆ ಮಾಡ್ಕೊತಾನೆ. ಏನೇ ವ್ಯವಹಾರ ಮಾಡೋದ್ರಲ್ಲಿ ನಿಪುಣತೆಯಿಂದ ವ್ಯವಹಾರ ಮಾಡಿ ಅಲ್ಲಿ ಸಂಪಾದನೆ ಮಾಡ್ಕೊತಾನೆ. ಆ್ಯಕ್ಟಿಂಗ್ ಇದರಿಂದ ಸಂಪಾದನೆ ಮಾಡ್ಕೊತಾನೆ. ಏನಾದರೂ ಆರ್ಟ್ ಬಂದರೆ ಅದರಿಂದ ಸಂಪಾದನೆ ಮಾಡ್ಕೊತಾನೆ. ತಾಯಿಯಿಂದ ಭಾಗ್ಯ, ಅದೃಷ್ಟ ಅನ್ನೋದು ಇಂಥದ್ರಿಂದ ಅದೃಷ್ಟ ಕೂಡಿ ಬರುತ್ತೆ ಅವ್ರಿಗೆ.
ಸಂಪಾದನೆ ಮಾಡ್ಕೊಳೋದು ಒಂದೇ ಅಲ್ಲ, ಅದರಿಂದ ಅದೃಷ್ಟ ಅವ್ರಿಗೆ ಕೂಡಿ ಬರುತ್ತೆ. ಒಂದು ಹಾಡು ಹೇಳೋದ್ರಿಂದನೂ ಅದೃಷ್ಟ. ಇವ್ರಿಗೆ ಚಂದ್ರ ಚೆನ್ನಾಗಿದ್ರೆ ನಾವು ಹೋಟೆಲ್ ಬಿಸ್ನೆಸ್ ಮಾಡಿ, ನೀರಿಂದು ಹಾಲಿಂದು ವ್ಯವಹಾರ ಮಾಡಿ, ಏನಾದರೂ ಬಟ್ಟೆ ವ್ಯಾಪಾರ ಮಾಡಿ, ದಿನಸಿ ಅಂಗಡಿ ಇಡಿ, ಬೆಳ್ಳಿ ಇದು ಮಾಡೋದು, ಜರ್ಮನ್ ಸಿಲ್ವರ್ ಆದರೂ ಮಾಡಲಿ ಬಿಳೆ ವಸ್ತುಗಳು ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಒಳ್ಳೆ ಇದಾಗುತ್ತೆ. ಮತ್ತು ಶಾರ್ಟ್ ಪ್ರವಾಸ ಮತ್ತು ಸಮುದ್ರಯಾನ ಇದೆಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ಚಂದ್ರನಿಗೆ ಅಕ್ಕಿ ಡಿನೋಟೋದು, ಅಕ್ಕಿ ಇದು ಮಾಡೋದ್ರಿಂದ ವ್ಯಾಪಾರ ಹೋಲ್ಸೇಲ್ ಅಕ್ಕಿ ವ್ಯಾಪಾರ ಮಾಡ್ಬೋದು ಇವ್ರಿಗೆ, ಅದರಿಂದ ಲಾಭ. ನೌಕಾಪಡೆ ಸೇರಿದ್ರೆ ಸಮುದ್ರಯಾನ ತಾನೆ ನೌಕಾಪಡೆ ಅಂದರೆ, ಆವಾಗ ಅಲ್ಲಿ ಇದಾಗ್ಬೋದು. ನೌಕಾಪಡೆಯಲ್ಲಿ ಸೇರಿ ಅವರು ಅಲ್ಲಿ ಸಂಪಾದನೆ ಅದೃಷ್ಟ ಅನ್ನೋದು ಅವ್ರಿಗೆ ಇದಾಗ್ಬೋದು. ಒಂದು ಈಲಿಂಗು ರೇಖಿ ಇಂಥವೆಲ್ಲ ಮಾಡ್ತಾರೆ ನೋಡಿ, ಅಂಥದಕ್ಕೆಲ್ಲ ಚಂದ್ರ ಚೆನ್ನಾಗಿರಬೇಕು. ಮಾನಸಿಕ ಇದು ಚಿಕಿತ್ಸೆ ಕೊಡೋರು, ಮನೋವೈದ್ಯರು, ಈ ಥರದ್ದೆಲ್ಲ ಚಂದ್ರಂಗೆ ಬರುತ್ತೆ. ಇಂಥ ವಿಷಯಗಳಲ್ಲಿ ಇವ್ರಿಗೆ ಅದೃಷ್ಟ ಕೂಡ ಬರುತ್ತೆ. ಮತ್ತು ಇವರು ಯಾವುದರಲ್ಲಿ ಏಳಿಗೆ ಹೊಂದುತ್ತಾರೆ ಅನ್ನೋದು ಈ ಭೃಗುಬಿಂದು ಇಂಡಿಕೇಶನ್ ತೋರಿಸುತ್ತೆ. ನೆಕ್ಸ್ಟ್ ನೋಡೋಣ, ಕುಜನ ನಕ್ಷತ್ರ ಯಾವ್ಯಾವುದು? ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದರೆ ಏನು ಫಲ ನೋಡೋಣ. ಇವಾಗ ಇಂಜಿನಿಯರಿಂಗು ಕ್ಷೇತ್ರ, ರಕ್ಷಣಾ ಕ್ಷೇತ್ರ, ಅಗ್ನಿಶಾಮಕ, ಕಟ್ಟಡ ನಿರ್ಮಾಣ, ಎಲೆಕ್ಟ್ರಿಕಲ್ಲು, ಪೊಲೀಸು, ಮಿಲಿಟರಿ, ಬೆಂಕಿ, ಶಸ್ತ್ರಚಿಕಿತ್ಸಾ, ಹಾರ್ಡ್ವೇರು, ಕ್ರೀಡಾಪಟು, ಭೂಮಿ. ನೋಡಿ, ಎಲ್ಲ ಇಂಜಿನಿಯರಿಂಗ್ ಓದಿರೋರ್ಗೂ ಇಂಜಿನಿಯರಿಂಗಲ್ಲೇ ಕೆಲಸ ಮಾಡಲ್ಲ, ವ್ಯಾಪಾರಕ್ಕೂ ಏನಕ್ಕಾದರೂ ಹೋಗ್ತಾರೆ. ಇವರು ಇಂಜಿನಿಯರಿಂಗ್ ಓದಿರ್ತಾರೆ ಮತ್ತು ಅದರಲ್ಲೇ ಮಾಡ್ತಾರೆ, ಅಲ್ಲಿ ಅವ್ರಿಗೆ ಅದೃಷ್ಟ ಕುಲಾಯಿಸುತ್ತೆ. ಮತ್ತು ಮಿಲಿಟ್ರಿ, ರಕ್ಷಣಾ ಅಂದರೆ ನಿಮ್ಮ ಮಿಲಿಟ್ರಿ ಇಂಥದ್ರಲ್ಲಿ ಇದ್ದರೆ ಏನಾಗುತ್ತೆ ಆದ್ದರಿಂದ ಅವರು ಏಳಿಗೆ ಹೊಂದ್ಬೋದು. ಅಗ್ನಿಶಾಮಕ ದಳದಲ್ಲಿದ್ದರೆ ಏಳಿಗೆ ಹೊಂದ್ಬೋದು. ಮತ್ತು ಯಾವುದಾದ್ರೂ ಬಿಲ್ಡಿಂಗ್ ಕಟ್ಟಿ ಅದನ್ನು ಸೇಲ್ ಮಾಡಿಕೊಡೋರು ಇರ್ಬೋದು, ಇಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ತೊಗೊಳೋದು, ಇವ್ರದ್ದು ಗುತ್ತಿಗೆ ತೊಗೊಳೋದಿರ್ಬೋದು. ಮತ್ತು ಎಲೆಕ್ಟ್ರಿಕಲ್ ಅಂಗಡಿ ಇಡ್ಬೋದು, ಅದರಿಂದ ಲಾಭ ಬರ್ಬೋದು. ಮತ್ತು ಪೊಲೀಸ್ ಆಗಿದ್ದರೆ ಅಲ್ಲಿ ಹೆಸರು ಕೀರ್ತಿ ಲಾಭ ಬರ್ಬೋದು ಮಿಲ್ಟ್ರಿಯಲ್ಲಿದ್ದರೆ. ಮತ್ತು ಬೆಂಕಿ ಇದ್ರದ್ದು ಏನು ತೋರಿಸುತ್ತೆ? ಬೆಂಕಿ ನಂದಿಸೋಕ್ಕೆ ಹೋಗೋದಕ್ಕೆ ಅಗ್ನಿಶಾಮಕ ದಳ ಅಂತ ಇದರಲ್ಲಿದ್ದರೂ ಅಲ್ಲೂ ಇದಾಗ್ಬೋದು. ಬೆಂಕಿಯಿಂದ ಇನ್ನೇನು ಮಾಡೋಕ್ಕಾಗುತ್ತೆ, ಅದರಿಂದನೂ ಸತ ಯಾವುದೋ ಒಂದು ಇನ್ಸೂರೆನ್ಸ್ ಬರ್ಬೋದು ಅನಿಸುತ್ತೆ ಇವರಿಗೆ ಈ ಥರ ಇದ್ದರೆ. ಮತ್ತು ಆಪ್ರೇಷನ್ ಮಾಡೋದು, ಹಾರ್ಡ್ವೇರು, ನಿಮಗೆ ಸಾಫ್ಟ್ವೇರು ಹಾರ್ಡ್ವೇರ್ ಇವರು ಚೆನ್ನಾಗಿ ಬರುತ್ತೆ. ಮತ್ತು ಸ್ಪೋರ್ಟ್ ಪರ್ಸನ್ ಆಗಿರೋದು ಈ ಥರದ್ರಲ್ಲಿ. ಮತ್ತು ಭೂಮಿ ವ್ಯವಹಾರ ಮಾಡೋದು, ರಿಯಲ್ ಎಸ್ಟೇಟು, ಇದೆಲ್ಲ ತುಂಬ ಚೆನ್ನಾಗಿ ಇವರಿಗೆ ಬರುತ್ತೆ, ಅದೃಷ್ಟ ಕುಲಾಯಿಸುತ್ತೆ ಇಂಥ ವಿಷಯಗಳಲ್ಲಿ ಅಂತ ಹೇಳ್ಬೋದು. ಒಬ್ಬೇ ವ್ಯಕ್ತಿಗೆ ಕುಜ ಚೆನ್ನಾಗಿದೆ ಅಂದರೆ ಇಂಜಿನಿಯರಿಂಗಿಂದ ಭೂಮಿ ತನಕ ಕೊಟ್ಟಿದ್ದೀನಿ ಒಂದು 8-10 ವಿಷಯ, ಅವಿಷ್ಟು ಆಗಲ್ಲ, ಒಬ್ಬೊಬ್ರಿಗೆ ಒಂದೊಂದು ಬರುತ್ತೆ ಅಂತ ಹೇಳ್ಬೋದು. ಅದೇ ಭೃಗುಬಿಂದು ರಾಹುವಿನ ನಕ್ಷತ್ರ ಆರಿದ್ರ ಸ್ವಾತಿ ಶತಭಿಷದಲ್ಲಿದ್ದರೆ ಏನು ಫಲ ನೋಡೋಣ. ನೋಡಿ, ಇಂಟರ್ನೆಟ್ಟು, ತಂತ್ರಜ್ಞಾನ, ವಿಜ್ಞಾನ, ವಿಷವೈದ್ಯ, ರೇಡಿಯೋ ತರಂಗ, ಬಾಹ್ಯಾಕಾಶ, ಎಲೆಕ್ಟ್ರಾನಿಕ್, ಸಂವಹನ, ನೈತಿಕ, ಹ್ಯಾಕಿಂಗ್, ಮೋಸ, ವಂಚನೆ, ಕಳ್ಳತನ, ರಾಜಕೀಯ, ಖಗೋಳಶಾಸ್ತ್ರ, ಕಚ್ಚಾ ತೈಲ, ಕಟುಕ, ಕಂಪ್ಯೂಟರ್, ಸೈಬರು, ಕೋಡಿಂಗು, ನೆಟ್ವರ್ಕಿಂಗು, ಹೀಲಿಂಗು, ಔಷಧಿ ವ್ಯಾಪಾರಿ, ಮಾಯಾಜಾಲ, ಇಂಥ ವಿಷಯಗಳೆಲ್ಲ. ಇವಾಗ ಕಲಿಕಾಲದಲ್ಲಿ ರಾಜ ಅಂದರೆ ರಾಹುನೇ ರಾಜ. ಯಾವ್ದು ನೋಡಿದ್ರೂ ತಂತ್ರಜ್ಞಾನ, ಇಂಟರ್ನೆಟ್ಟು, ಸೈಬರು, ಇದೇ ವಿಷಯಗಳು ಇರುತ್ತೆ. ಇವಕ್ಕೆಲ್ಲ ಕಾರಕ ರಾಹು ಆಗಿರೋದ್ರಿಂದ ಕಲಿಯುಗದಲ್ಲಿ ರಾಹುನೇ ರಾಜಂತರ, ಅವಂದೇ ಎಲ್ಲ. ಒಂದು ಅನಿಮೇಷನ್ ತಗೊಳ್ಳಿ, ಒಂದು ಕಂಪ್ಯೂಟರ್ ಆಪ್ರೇಟಿಂಗ್ ತಗೊಳ್ಳಿ, ಸೈಬರ್ ತಗೊಳ್ಳಿ, ಕೋಡಿಂಗು, ನೆಟ್ವರ್ಕಿಂಗು, ಏನೇ ಇರಲಿ, ಹ್ಯಾಕಿಂಗ್ ಮಾಡೋದು ಸತ ಅದು ಅಂದರೆ ನೈತಿಕ ಹ್ಯಾಕಿಂಗ್ ಅಂತ ಹೇಳಿ. ಕೆಟ್ಟಿದ್ರೆ ಏನಾಗುತ್ತೆ? ಮೋಸ, ವಂಚನೆ, ಕಳ್ಳತನ, ಆ ಥರ ಮಾಡಿ ಅವರು ಲಾಭ ಮಾಡ್ಕೊಂತಾರೆ. ರಾಜಕೀಯದಲ್ಲಂತೂ ಬಿಟ್ಬಿಡಿ, ರಾಜಕೀಯ ಹೆಸರಲ್ಲೇ ರಾಜಕೀಯ ಮಾಡಿ ಅಲ್ಲಿ ಸಂಪಾದನೆ ಮಾಡ. ಮತ್ತು ಆ ಮಾಯಾಜಾಲ, ಇದು ನಿಮಗೆ ಇದ್ದಕ್ಕಿದ್ದಂಗೆ ಇದು ಏನು ಮಾಡ್ತೀವಿ ಮಾಯಾಜಾಲ ಅಂದರೆ ನನಗೆ ಇದೇ ಬರ್ತಾ ಇಲ್ಲ, ಇದನ್ನು ತೋರಿಸ್ತಾರೆ, ಸಾರಿ ವರ್ಡ್ ಬರ್ತಾ ಇಲ್ಲ. ನೀವು ಮಾಯಾಜಾಲ ಅಂದರೆ ನೀವು ಅರ್ಥ ಮಾಡ್ಕೊಂಡಿರ್ತೀರ ಇಂಗ್ಲೀಷ್ ವರ್ಡ್. ಮತ್ತು ಯಾರ ಜೊತೆ ಆಗಲಿ ಕಮ್ಯುನಿಕೇಷನ್ ಮಾಡೋದು, ಎಲೆಕ್ಟ್ರಾನಿಕ್ಸ್ ವಿಷಯಗಳಲ್ಲಾಗಲಿ, ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲಾಗಲಿ ಕೆಲಸದಲ್ಲಿದ್ದರೆ ಖಂಡಿತ ಇವ್ರಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಗುರುವಿನ ನಕ್ಷತ್ರ. ಗುರುವಿನ ನಕ್ಷತ್ರ ಯಾವ್ಯಾವುದು? ಪುನರ್ವಸು, ವಿಶಾಖ, ಪೂರ್ವಭದ್ರದಲ್ಲಿದ್ದರೆ ಏನು ಫಲ? ಗುರು ಅಂದ್ರೇ ಒಂದು ಜ್ಞಾನ, ಧರ್ಮ ಬೋಧನೆ ಮಾಡೋದು. ನೋಡಿ, ಅದೇ ವಿಷಯ
ಜ್ಞಾನ, ಬುದ್ಧಿವಂತಿಕೆ, ಮಾರ್ಗದರ್ಶಕರು, ಆಧ್ಯಾತ್ಮ, ಧರ್ಮ ಬೋಧನೆ, ಜನಪರರು, ಉಪದೇಶ, ಪುರೋಹಿತರು, ಬ್ರಾಹ್ಮಣ, ಶಿಕ್ಷಕರು, ಅಧ್ಯಯನ, ಕಾನೂನು ಪಾಲನೆ, ನ್ಯಾಯಾಧೀಶರು, ಧರ್ಮದರ್ಶಿಗಳು, ಆಡಳಿತಗಾರರು. ಅಂದರೆ ಗುರು ಚೆನ್ನಾಗಿದ್ರೆ ಬುದ್ಧಿ ಚೆನ್ನಾಗಿರುತ್ತೆ, ಜ್ಞಾನ ಚೆನ್ನಾಗಿರುತ್ತೆ, ಇನ್ನೊಬ್ರಿಗೆ ಗೈಡೆನ್ಸ್ ಮಾಡ್ತಾರೆ. ಸ್ಪಿರಿಚುವಲ್ ಫೀಲ್ಡಲ್ಲಾದರೂ ಇರ್ಬೋದು, ಧರ್ಮ ಬೋಧನೆ ಆದರೂ ಇರ್ಬೋದು, ಉಪದೇಶ ಮಾಡೋದ್ರಲ್ಲ, ಎಲ್ಲದು ಪೌರೋಹಿತ್ಯ ಮಾಡಿದ್ರು ಹಣ, ಯಾವುದ್ರಲ್ಲಿ ಬೇಕಾದ್ರೂ ಹಣ ಸಂಪಾದನೆ ಮಾಡ್ಕೊಳಬೋದು. ಬ್ರಾಹ್ಮಣರಾಗಿದ್ದರೆ ಅವ್ರ ವೃತ್ತಿಯಲ್ಲಿ ಅವರು ಚೆನ್ನಾಗಿ ಮಾಡ್ಕೊತಾರೆ. ಆಮೇಲೆ ಟೀಚಿಂಗ್ ಕೊಡೋದಾಗಲಿ, ಒಬ್ಬ ಪ್ರೊಫೆಸರ್ ಆಗಿರ್ಬೋದು, ಒಬ್ಬ ಟೀಚರ್ ಆಗಿರ್ಬೋದು, ಇದು ಮತ್ತು ಅಧ್ಯಯನ ಮಾಡೋದ್ರಲ್ಲಿ ಅದರಲ್ಲೂ ಅವ್ರಿಗೆ ಕೆಲವೊಬ್ರಿಗೆ ಅಧ್ಯಯನ ಮಾಡೋ ಯೋಗನೇ ಇರಲ್ಲ. ಈ ಗುರುವಿನ ನಕ್ಷತ್ರ ಅವ್ರ ಅಧ್ಯಯನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ನಿಯಮನ ತುಂಬ, ಕಾನೂನು ನಿಯಮಗಳನ್ನ ತುಂಬ ಪರಿಪಾಲನೆ ಮಾಡ್ತಾರೆ ಗುರು ಚೆನ್ನಾಗಿದೆ. ಅದೇ ರೀತಿ ನ್ಯಾಯ ಕೊಡೋ ಅಂಥವ್ರು ನ್ಯಾಯ ದೇವತೆಗಳಾಗಿರ್ತಾರೆ ಇವರು, ಆ ರೀತಿ ನೋಡ್ಬೋದು. ಮತ್ತು ಒಂದು ದೇವಸ್ಥಾನ ಇದು ಇವಾಗ ನೋಡಿ, ವೀರೇಂದ್ರ ಹೆಗ್ಗಡೆ ಧರ್ಮದರ್ಶಿಗಳು, ಅವ್ರು ಯಾವ ರೀತಿ ಅವ್ರ ಗುರು ಖಂಡಿತ ಚೆನ್ನಾಗಿದ್ದೇ ಇರುತ್ತೆ. ಆಡಳಿತ ಆಗಿರ್ತಾರೆ, ಧರ್ಮದರ್ಶಿಗಳು ಎಲ್ಲ ಅವರು ಅದು ಯಾವ ರೀತಿ ನಡೆಸ್ತಿದ್ದಾರೆ ಆ ಥರ ಧರ್ಮದರ್ಶಿಗಳು ಸಿಗಬೇಕು ಅಂದರೆ ಅವರಲ್ಲಿ ಜಾತಕದಲ್ಲಿ ಗುರುವಿನ ಪವರು ಹೇಗಿರುತ್ತೆ ಅನ್ನೋದು ನೋಡ್ಕೋಬೇಕಾದ್ರು. ಕೆಲವೊಂದು ಸಂತರು ಸಾಧುಗಳು ನಡೆಸ್ತಾರೆ. ಇವಾಗ ರವಿಶಂಕರ್ ಗುರೂಜಿ ಅವರು ದೊಡ್ಡದಾಗಿ ಕಟ್ಟಿದ್ದಾರೆ ಇದನ್ನು. ಅವರು ಯಾವ ರೀತಿ ನಡೆಸ್ತಾರೆ, ಅವ್ರ ಗುರು ಚೆನ್ನಾಗಿದ್ರೇ ಈ ಥರ ಬೋಧನೆ ಇಂಥದ್ದೆಲ್ಲ ಮಾಡೋಕ್ಕೆ ಆಗೋದು. ನೋಡಿ, ನೆಕ್ಸ್ಟು ಶನಿ ನಕ್ಷತ್ರದಲ್ಲಿದ್ದರೆ ಏನು ನೋಡೋಣ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರದಲ್ಲಿ ಶನಿ ನಕ್ಷತ್ರಗಳು ಹತ್ರ ಅಲ್ಲಿದ್ದರೆ ಏನು ಫಲ ನೋಡೋಣ. ಕಠಿಣ ಪರಿಶ್ರಮಿ, ಉದ್ಯೋಗ, ಶತಪ್ರಯತ್ನ, ಕರ್ಮ, ವಿದೇಶಿ, ಇಂಜಿನಿಯರಿಂಗ್, ಬೃಹತ್ ವಾಹನ ಮತ್ತು ಯಂತ್ರ, ಬೃಹತ್ ಉದ್ಯಮ, ಗಣಿಗಾರಿಕೆ, ತೈಲ, ಆಮದು ರಫ್ತು, ಅನುಯಾಯಿಗಳು. ಅಂದರೆ ಯಾವಾಗ ಶನಿ ನಕ್ಷತ್ರದ ಅವ್ರಿಗೆ ಎಷ್ಟೇ ಆಸ್ತಿ ಇರಲಿ, ಅವ್ರು ಯಾವಾಗಲೂ ತುಂಬ ಕಷ್ಟಪಟ್ಟು ಅವ್ರನ್ನ ಒಂದು ಉದ್ದಿಮೆನ ಮೇಲಕ್ಕೆ ತರೋದಾಗಲಿ, ಆ ಉದ್ದಿಮೆನ ಮೇಲಕ್ಕೆ ತಂದ ಮೇಲೂ ಅದು ಯಾವ ರೀತಿ ನಡೆಸಬೇಕು ಅಂತ ತುಂಬ ಪರಿಶ್ರಮ ಪಡ್ತಾರೆ. ಮತ್ತು ಉದ್ಯೋಗ ಅನ್ನೋದು ಅಷ್ಟೇ, ಇವ್ರಿಗೆ ಉದ್ಯೋಗ ಕಠಿಣ ಪರಿಶ್ರಮದಿಂದ ಉದ್ಯೋಗನ ನಡೆಸ್ಕೊಂಡು ಒಳ್ಳೆಯ ಹೆಸರು ತಗೊತಾರೆ. ಮತ್ತು ಒಂದು ಸತಿ ತಪ್ಪಿದ್ರು 100 ಸತಿ ಆದರೂ ಪ್ರಯತ್ನ ಮಾಡಿ ತಾನು ಅಂದ್ಕೊಂಡಿರೋ ಉದ್ದೇಶನ ಸಾಧಿಸ್ತಾರೆ. ಇವರು ಕರ್ಮಜೀವಿಗಳು. ಇವ್ರ ಕರ್ಮ, ಹಿಂದಿನ ಜನ್ಮದ ಕರ್ಮ ಚೆನ್ನಾಗಿದೆ, ಅದರಿಂದ ಆ ಕರ್ಮದಿಂದನೇ ಇವಾಗ ಯಾರಿಗೇ ಆಗಲಿ ಕರ್ಮನೇ ಇದು ಪ್ರತಿಯೊಬ್ಬರ ಜೀವನ ಫ್ರೀ ವಿಲ್ ಆಗಿರುತ್ತೆ. ಅದನ್ನು ನೋಡಿಕೊಂಡೇ ನಾವು ಇದು ಮಾಡೋದು. ನಾವು ಪ್ರಯತ್ನ ಸ್ವಲ್ಪ ಎಲ್ಲ ಫ್ರೀ ವಿಲ್ ಬರೆದಿಟ್ಟಿರುತ್ತೆ, ಅದರ ಪ್ರಕಾರ ನಾವು ಹಿಂದಿನ ಜನ್ಮದ ಕರ್ಮಾನುಸಾರ ನಾವು ಇವಾಗ ವೃತ್ತಿ ಆಗಲಿ, ಸಂಸಾರ ಆಗಲಿ, ನಾವು ಆಸೆಗಳಲ್ಲಿ ಎಲ್ಲ ಈಡೇರಿಸ್ಕೊಳಕ್ಕೆ ಸಾಧ್ಯ. ಮತ್ತು ವಿದೇಶಿ ಜನರಿಂದ ಏನಾಗುತ್ತೆ, ನಾವು ಲಾಭ ಪಡೆಯಬಹುದು. ಮತ್ತು ಹೇಳಿದ್ನಲ್ಲ, ಬೃಹತ್ ಉದ್ಯಮ ಯಾವ ರೀತಿ ಇರುತ್ತೆ ಅಂದರೆ ಅಲ್ಲಿ ಲಕ್ಷಾಂತರ ಜನನ್ನ ಇಟ್ಕೊಂಡು ಇವ್ರು ಕೆಲಸ ಕೊಡೋರಾಗಿರ್ತಾರೆ. ಇವಾಗ ಟಾಟಾ, ಬಿರ್ಲಾ ಇಂಥವರೆಲ್ಲ ಇರ್ತಾರಲ್ಲ, ಇನ್ಫೋಸಿಸ್ ಅಂಥದ್ದೆಲ್ಲ ಎಲ್ಲಿಂದ ಅವರು ಪರಿಶ್ರಮ ಹೇಗೆ ಬಂತು ಅನ್ನೋದನ್ನು ನೀವು ನೋಡಬೇಕು. ಎಷ್ಟು ಹೆಸರಾಂತ ಕಂಪ್ನಿಗಳು ನಮಗೆ ಇದಿರುತ್ತೆ, ಯಾವ ರೀತಿ ಅವರು ಎಲ್ಲರನ್ನು ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಕಾರಕ ಗ್ರಹ ಶನಿ ಚೆನ್ನಾಗಿರಬೇಕು. ಮತ್ತು ಮೈನಿಂಗಲ್ಲಿ ಇದ್ದಕ್ಕಿದ್ದಂಗೆ ಲಾಭ ಪಡಿತಾರೆ. ನಾವು ಊಟದಲ್ಲಿಂದ ಇತ್ತು, ಇವಾಗ ಇದ್ದಕ್ಕಿದ್ದ ಆ ಗ್ರಹದ ಭುಕ್ತಿ, ದಶಾ ಭುಕ್ತಿ ಬಂದಾಗ ಅಲ್ಲಿ ಲಾಭ ನೋಡಿ, ಇಂಥ ಶನಿ ನಕ್ಷತ್ರದಲ್ಲಿ ಇದ್ದಾಗ, ಶನಿ ಗ್ರಹ ಚೆನ್ನಾಗಿದ್ದಾಗ, ಅಲ್ಲಿ ಶನಿ ಏನಾದರೂ ಜಾತಕದಲ್ಲಿ ಚೆನ್ನಾಗಿದ್ದರೆ ಮೈನಿಂಗಿಂದ ತುಂಬ ಲಾಭ ಪಡಿಬೋದು. ಇವನ್ನ ನೋಡಬೇಕಾಗುತ್ತೆ. ಆಮೇಲೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಮದು ರಫ್ತು ಮಾಡೋದು. ಒಂದು ನೋಡಿ, ಮೋದಿನ ನೋಡಿ, ಅನುಯಾಯಿಗಳು ಎಷ್ಟಿರ್ತಾರೆ. ಇವಾಗ ರಾಜಕೀಯ ವ್ಯಕ್ತಿಗಳಲ್ಲಿ ಎಷ್ಟೊಂದು ಜನಕ್ಕೆ ಅನುಯಾಯಿಗಳಿರಲ್ಲ. ಕೆಲವೊಬ್ಬರು ಒಳ್ಳೆಯದು ಮಾಡಿ ಅನುಯಾಯಿಗಳಿರ್ತಾರೆ, ಕೆಲವೊಬ್ಬರು ಕೆಟ್ಟದನ್ನು ಮಾಡಿ ಉಗ್ರವ್ರಿಗೂ ಅನುಯಾಯಿಗಳಿರ್ತಾರೆ. ಆವಾಗ ಅವರ ಜಾತಕದಲ್ಲಿ ಯಾವ ಗ್ರಹ ಕಾರಣಕರ್ತ ಆಯಿತು ಅಂತ ನೋಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಬುಧನ ನಕ್ಷತ್ರ. ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದಲ್ಲಿದ್ದರೆ ಏನು ಅಂತ ನೋಡೋಣ. ಬುಧಂದು ಯಾವ ಕ್ಷೇತ್ರ ಅನ್ನೋದು ನಿಮಗೆ ಕಾರಕತ್ವಗಳು ತೋರಿಸ್ತಾ ಇದ್ದೀನಿ. IT ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಮ್ಯಾನೇಜರ್, ಸಾಫ್ಟ್ವೇರ್, ಮಾಧ್ಯಮ, ಪತ್ರಿಕೋದ್ಯಮ, ವ್ಯಾಪಾರ, ಕಲಾವಿದರು, ಬರಹಗಾರರು, ಜ್ಯೋತಿಷ್ಯ, ನಟನೆ, ಆಮದು ರಫ್ತು, ವಿತರಕ.
ಅಂದರೆ ಯಾವಾಗ ಬುಧನ ಏನೇನು ಕಾರಕತ್ವದಲ್ಲಿದೆಯೋ ಅಲ್ಲಿ ಅದೃಷ್ಟ ಆಗಿಬರುತ್ತೆ. ಒಂದು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಡಳಿತಗಾರರು, ಡೈರೆಕ್ಟರ್ ಆಗಿರ್ಬೋದು, ಐ ಟಿ ಕ್ಷೇತ್ರದಲ್ಲಿ ಉನ್ನತ ಪದವಿ, ಇಲ್ಲ ಯಾವುದೋ ಒಂದು ಸಾಧಾರಣ ಒಂದು ಐ ಟಿ ಕ್ಷೇತ್ರದಲ್ಲಿ ಒಬ್ಬ ಇಂಜಿನಿಯರ್, ಸಾಧಾರಣ ಇಂಜಿನಿಯರ್ ಆಗಿರ್ಬೋದು, ಅವನಿಗೆ ಅಲ್ಲಿ ಆ ಉದ್ಯೋಗ ಮಾಡೋದ್ರಿಂದ ಅವನಿಗೆ ಏಳಿಗೆ ಬರ್ಬೋದು. ಇನ್ನು ಅವನ ಜಾತಕದಲ್ಲಿ ಎಷ್ಟು ಮೇಲಕ್ಕೆ ಬರ್ತಾನೆ, ಯಾವ ಮಟ್ಟದಲ್ಲಿರ್ತಾನೆ ಅನ್ನೋದು ಅವರವರ ಜಾತಕಗಳು ನೋಡಿದಾಗ ಗೊತ್ತಾಗುತ್ತೆ. ಮತ್ತು ಸಾಫ್ಟ್ವೇರ್ ಹ್ಯಾಂಡಲ್ ಮಾಡೋರಾಗಿರ್ಬೋದು, ಮೀಡಿಯಾದಲ್ಲಿ ಆಗಿರ್ಬೋದು, ವಿತರಕರು, ಪಬ್ಲಿಷ್ ಮಾಡೋರು ಆಗಿರ್ಬೋದು, ಪತ್ರಿಕೋದ್ಯಮ ಆಗಿರ್ಬೋದು, ಎನಿ ವ್ಯಾಪಾರ ಇವರು ಚೆನ್ನಾಗಿ ಬರುತ್ತೆ. ಆ್ಯಕ್ಟಿಂಗ್ ಚೆನ್ನಾಗಿ ಬರುತ್ತೆ, ರೈಟಿಂಗ್ ಚೆನ್ನಾಗಿ ಬರುತ್ತೆ, ಅಸ್ಟ್ರಾಲಜಿ ಚೆನ್ನಾಗಿ ಬರುತ್ತೆ, ನಟನೆ ಚೆನ್ನಾಗಿ ಬರುತ್ತೆ, ಡಿಸ್ಟ್ರಿಬ್ಯೂಟರ್ ಯಾವುದೇ ಒಂದು ಪ್ರಾಡಕ್ಟು ಡಿಸ್ಟ್ರಿಬ್ಯೂಟರ್, ಈ ಥರದ್ದೆಲ್ಲ ಬುಧನ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋದು ಅದು ಒಂದು ಬಿಸ್ನೆಸ್ಸು. ಏನು ಸಂಬಂಧಪಟ್ಟಿರುತ್ತೋ ಬುಧನಿಗೆ ಅವೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ನೋಡಿ, ಭೃಗುಬಿಂದುವಿನ ನಕ್ಷತ್ರದಲ್ಲಿ ಗ್ರಹಗಳ ಗೋಚಾರ ಮತ್ತು ವೀಕ್ಷಣೆ ಫಲ. ನಾವು ಗುರು, ರಾಹು, ಕೇತು ಮತ್ತು ಶನಿ ಗ್ರಹಗಳು ಭೃಗುಬಿಂದುವಿನ ನಕ್ಷತ್ರದಲ್ಲಿ ಗೋಚಾರ ಮಾಡುವಾಗ ವಿಶೇಷ ಫಲಗಳು ಲಭಿಸುತ್ತವೆ. ಅದನ್ನು ನಾವು ನೋಡಿದ್ದೀವಿ. ಈ ಗ್ರಹಗಳು ಜಾತಕರಿಗೆ ಯೋಗಕಾರಕವಾಗಿಯೇ ಜಾತಕರಿಗೆ ಶುಭ ಅಥವಾ ಅಶುಭ ಫಲ ನೀಡುತ್ತವೆ ಎಂದು ಪರೀಕ್ಷಿಸಿಕೊಳ್ಳಬೇಕು. ಏನು ಅಂದರೆ ನಮಗೆ ಇವಿಷ್ಟು ಗ್ರಹಗಳು ಏನಾಗುತ್ತೆ, ಸ್ಲೋ ಮೂವಿಂಗ್ ಪ್ಲ್ಯಾನೆಟ್ಸು ನಾನು ಫಸ್ಟೇ ಕೊಟ್ಟಿದ್ದೆ, ನಿಮಗೆ ಹೇಳಿದ್ದೀನಿ. ಅವು ಹೋದಾಗ ನಮಗೆ ವಿಶೇಷ ಫಲ ಸಿಕ್ಕುತ್ತೆ ಅಂತ. ಆ ಗ್ರಹಗಳು ನಮ್ಮ ಜಾತಕದಲ್ಲಿ ಕೆಟ್ಟಿದೆಯಾ ಒಳ್ಳೆಯದಾಗಿದೆಯಾ, ಒಳ್ಳೆ ಫಲ ಕೊಡುತ್ತಾ ಕೆಟ್ಟ ಫಲ ಕೊಡುತ್ತಾ, ಯಾವ ಸ್ಥಾನದಲ್ಲಿ, ಇದಿಷ್ಟು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಆವಾಗ ಒಳ್ಳೆ ಫಲ ಸಿಕ್ಕುತ್ತಾ ಕೆಟ್ಟ ಫಲ ಸಿಕ್ಕುತ್ತಾ ಅಂತ ನಾವು ಟೆಸ್ಟ್ ಮಾಡ್ಕೋಬೇಕು. ಉದಾಹರಣೆಗೆ ಏನೇನು ಫಲ ಆಗ್ಬೋದು, ಭೃಗುಬಿಂದು ಅಂತ ಇವರ ಅದೃಷ್ಟ ಯಾವ ರೀತಿ, ಇವಾಗ ಮದುವೆ ಯಾವಾಗ, ಉದ್ಯೋಗ ಸಿಕ್ಕುತ್ತಾ, ಬಡ್ತಿ ಸಿಕ್ಕುತ್ತಾ, ಮನೆ ಕಟ್ಟೋದು ಆಗುತ್ತಾ, ಸಂತಾನ ಆಗುತ್ತಾ, ಕುಟುಂಬದಲ್ಲಿ ಶುಭ ಕಾರ್ಯ ಆಗುತ್ತಾ, ವಾಹನ ನಾವು ಪರ್ಚೇಸ್ ಮಾಡ್ತೀವ, ಏನಾದರೂ ಅನಿರೀಕ್ಷಿತ ಘಟನೆಗಳು ನಡೆಯುತ್ತಾ, ಹಣಕಾಸಿನಲ್ಲಿ ಲಾಭ ಸಿಕ್ಕುತ್ತಾ, ಈ ಥರದ್ದು ಲಾಭ ಆಗುತ್ತಾ, ನಷ್ಟ ಆಗುತ್ತೆ, ಈ ಥರದ್ದೆಲ್ಲ ಏನೇ ಆಗಲಿ ನಮ್ಮ ಆಸೆಗಳು ಈಡೇರುತ್ತಾ, ಇವಾಗ ಇಲ್ಲ, ಎಷ್ಟೋ ದಿವಸದಿಂದ ಕಾಯಿರುತ್ತಾರೆ ನೋಡಿ. ಆ ವಿಶೇಷವಾಗಿ ಆ ಭೃಗುಬಿಂದು ಮೇಲೆ ಸಂಚಾರ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಫಲ ಕೊಡುತ್ತೆ ಗೊತ್ತಾ. ನನ್ನ ಉದಾಹರಣೆಗೆ ಹೇಳ್ತೀನಿ. ನನ್ನ ಮಗಳದು ಜ್ಯೇಷ್ಠ ನಕ್ಷತ್ರ 25 ಡಿಗ್ರಿಯಲ್ಲಿ ಭೃಗುಬಿಂದು ಇತ್ತು. ಅದ್ರ ಮೇಲೆ ಕರೆಕ್ಟಾಗಿ ಶನಿಯ ದೃಷ್ಟಿ ಬಿದ್ದಾಗ ಆ್ಯಕ್ಚುಲಾಗಿ ಮದುವೆ ಆಯಿತು. ನನಗೂ ಸತ ಏನಾಯಿತು, ಭೃಗುಬಿಂದು ಭರಣಿ ನಕ್ಷತ್ರ ಕೃತ್ತಿಕಾ ನಕ್ಷತ್ರದಲ್ಲಿತ್ತು ಭೃಗುಬಿಂದು. ಅಲ್ಲಿ ಕೃತ್ತಿಕಾ ನಕ್ಷತ್ರದ ಮೇಲೆ ಶನಿ, ಅದೇ ಶನಿ ನನಗೆ 3ನೇ ದೃಷ್ಟಿ ಬಿತ್ತು. ಅಂದರೆ ಮನೆಯಲ್ಲಿ ಶುಭ ಕಾರ್ಯ ಆಯಿತು ಮಗಳದು ಅಂತ. ಈ ಥರ ನಾವು ಪ್ರತಿಯೊಂದು ನೋಡಿದಾಗ ಒಬ್ಬೊಬ್ರಿಗೂ ಒಂದೊಂದು ರೀತಿ ಇರುತ್ತೆ. ನನಗೆ ನೋಡಿ ಎಷ್ಟು ಕರೆಕ್ಟಾಗಿ ಆಯ್ತಲ್ಲ ಅಂತ ನೋಡಬೇಕು. ಇವಾಗ ನೆಕ್ಸ್ಟ್ ಇನ್ನೊಂದು ನಾನು ಯಾವುದೋ ಅಂದ್ಕೊಂಡಿರ್ತೀನಿ, ಅದು ಆಗುತ್ತಾ ಇಲ್ಲ, ಆ ಭೃಗುಬಿಂದು ಮೇಲೆ ಯಾವುದಾದ್ರೂ ಶುಭ ಗ್ರಹ ಹೋಗುತ್ತಾ, ಅಶುಭ ಗ್ರಹ ಹೋಗುತ್ತಾ, ಅದು ನಮಗೆ ಯೋಗಕಾರಕ ಆಗಿದೆಯಾ ಇಲ್ಲ, ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ, ಇಷ್ಟನ್ನು ನಾವು ಪರಿಶೀಲಿಸ್ಕೋಬೋದಾಗಿರುತ್ತೆ. ಆದ್ದರಿಂದ ನೀವು ನಿಮ್ಮ ಭೃಗುಬಿಂದುನ ನೋಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ. ಡೀಟೇಲಾಗಿ ಕೊಟ್ಟಿದ್ದೀನಿ. ನೀವು ಖಂಡಿತ ಇದನ್ನು ನೋಡಿಕೊಂಡ್ರೆ ನಿಮಗೆ ಏನು ಅನ್ನೋದು ಒಂದು ಹಿಂಟ್ ಸಿಕ್ಕದಂಗೆ ಆಗುತ್ತೆ. ಆವಾಗ ನೀವು ಅದನ್ನು ಮುಂದುವರಿಸ್ಕೋಬೋದು ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ನಮಸ್ಕಾರ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನನ್ನ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಂದರೆ ನಾನು ನಂಬರ್ ಕೊಟ್ಟಿದ್ದೀನಿ, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. 9945299511 ನನ್ನ ನಂಬರ್ ಆಗಿರುತ್ತೆ.